ಹಾಯ್ ಗುಡ್ ಮಾರ್ನಿಂಗ್. ಇವಾಗ 5 ಗಂಟೆ 10 ನಿಮಿಷ ಆಗಿದೆ. ಸೊ ನಾನು ಬಂದು ಅಂದರೆ ಎದ್ದು ಬಂದು 10 ನಿಮಿಷ ಆಯಿತು. 5 ಗಂಟೆ 10 ನಿಮಿಷ ಜಯಂತ್ ಕೊಡತ್ತಿದ್ದಾರೆ. ಇವತ್ತು ಸಂಡೇ ಮಾರ್ನಿಂಗ್. ಅಪ್ಪ ಬಿಸಿನೀರು ಬಂದು ರಾತ್ರಿ ಎಲ್ಲ ನನಗೆ ನಿದ್ದೆನೇ ಬರ್ತಿಲ್ಲ, ಇನ್ನೇನು 100K ಆಗುತ್ತೆ ಅಂತೇಳಿ. ಇವಾಗ ಕೂಡ ಅಷ್ಟು ಅಲಾರಾಮ್ ಮಾಡ್ಕೊಂಡು ಅಂಕೆ ಮಲ್ಕೊಳ್ಳ ಅಂತ ಅಂದ್ಕೊಂಡಿದ್ದ ತಕ್ಷಣ ಅಯ್ಯೋ ಎಷ್ಟಾಗಿದ್ದಾರೋ ಏನೋ ಎಲ್ಲೋ 1 ಲಕ್ಷ ಆಗಿರುತ್ತೋ ಅಂತ ಅಂದ್ಕೊಂಡು ಬಂದೆ. ನಂದು ಇನ್ನೇನು ಇವಾಗ ಒಂದು 15 ನಿಮಿಷದಲ್ಲಿ ಯೋಗ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಕೂತ್ಕೊತೀನಿ, ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದು. ಬಟ್ ಆದರೆ ಅದು ತೋರಿಸ್ಬೇಕು ಅಂತೇಳಿ ವೆಯ್ಟ್ ಮಾಡ್ತಿದ್ದೆ. ಎಂಥ ಫೀಲಿಂಗ್ ಗೊತ್ತಾ, ರಾತ್ರಿ ಎಲ್ಲ ನಿದ್ದೆನೇ ಬರ್ತಿಲ್ಲ ಅಸಲು ನನಗೆ. 99,991 ಫಾಲೋವರ್ಸ್. ಈ ಫೀಲಿಂಗ್ ಹೆಂಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಲೈಫಲ್ಲಿ ಫಸ್ಟ್ ಮೈಲ್ ಸ್ಟೋನ್. ಮತ್ತು ಎಷ್ಟು ಜನರು ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ, ಅವರೆಲ್ಲರದು ಒಂದಲ್ಲ ಒಂದು ಕನಸಿರುತ್ತೆ. ನಂದು ಪೇಜ್ 1 ಲಕ್ಷ ಆಗಬೇಕು, ಹಂಗೆ ಹಿಂಗೆ. ಅದ್ರ ಮೇಲೆ ಎಷ್ಟಾದರೂ ಆಗಲಿ ಅದು ಮ್ಯಾಟ್ರಲ್ಲ, 1 ಲಕ್ಷ ಆಗಬೇಕು, ಅದೇ ಮ್ಯಾಟ್ರ್. ಅದು ಒಂಥರ ಮೈಲ್ ಸ್ಟೋನ್. 5 ಡಿಜಿಟ್ಸಿಂದ 6 ಡಿಜಿಟ್ಸ್ಗೆ ಎಂಟರ್ ಆಗುತ್ತಿದೆ ಅಲ್ಲ, ವೆರಿ 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 ಹ್ಯಾಪಿ ಮೂಮೆಂಟ್ ಅದು. ಸೊ ಈ ಹ್ಯಾಪಿ ಮೂಮೆಂಟ್ ಎಲ್ಲಿ ಮಿಸ್ ಆಗುತ್ತೋ, ರಾತ್ರಿನೇ ಎಲ್ಲ ಆಗ್ಬಿಡ್ತಾರೋ ಅಂತ ಅಂದ್ಕೊಂಡಿದ್ದೆ. ಒಂದು 10 ಜನ ಏನೋ ಹೋಗಿದ್ದಾರೆ. ಫಾಲೋ ಮಾಡೋರಿದ್ದಾಗ ಅನ್ಫಾಲೋ ಮಾಡೋರು ಇರ್ತಾರೆ. ಸೊ 10 ಜನ ಹೋಗಿದ್ದಾರೆ ನನ್ನ ಲೆಕ್ಕದ ಪ್ರಕಾರ. ಸೊ ಇವಾಗ 991 ಬಂದಿದ್ದಾರೆ. ನೋಡೋಣ, ಇನ್ನೂ ಟೈಮ್ ಇದೆ. ಅಟ್ಲೀಸ್ಟ್ ಇವಾಗ ಯಾರೂ ಆಗಬಾರ್ದಪ್ಪ, ಆಮೇಲೆ ಆಗಬೇಕು ಅಂತ ಅಂದ್ಕೊತಿದ್ದೀನಿ. ನಾನು ಇವಾಗ 1 ಅವರ್ ಯೋಗ ಕ್ಲಾಸ್ ಮುಗಿಸ್ಕೊತೀನಿ. ಸೊ ಅದಕ್ಕೆ ಅಷ್ಟರೊಳಗಡೆ ಆಗಿಬಿಟ್ರೆ ನಾನು ಲೈವಾಗಿ ಆ ಮೂಮೆಂಟ್ನ ಮಿಸ್ ಮಾಡ್ಕೊತೀನಿ ಅಂತ. ಹಾಗೆ ಬೆಳಗ್ಗೆ ಎದ್ದು ಇವತ್ತು ಲೈವಾಗಿ ಮೀನ್ಸ್ ಆ ಒಂದು ಲೈವ್ ಟಾಕೆಟಿವ್ ಲಾಗ್ನ ಸ್ಟಾರ್ಟ್ ಮಾಡಿಬಿಟ್ಟೆ ನನಗಿರೋವಂಥ ಖುಷಿಗೆ. ನಮ್ಮ ಮನೆಯವ್ರು ಇಲ್ಲಿ ನೋಡಿ ಹೆಂಗೆ ಕೂತ್ಕೊಂಡಿದ್ದಾರೆ ಪಾಪ. ಇವತ್ತು ಸಂಡೇ ಮಲ್ಕೊತೀನಿ ಅಂದರೂ ನಾನು ಮಲ್ಕೊಳ್ಳೋದಕ್ಕೆ ಬಿಡಲಿಲ್ಲ, ಕಾಟ ಕೊಟ್ಟು ಎಬ್ಸಿದ್ದೀನಿ. ನೋಡೋಣ ಇವತ್ತು ಆ 1 ಲಕ್ಷ ಆಗುವಂಥ ಫಾಲೋವರ್ಸ್ ಯಾರಿರ್ಬೋದು ಮಮ್ಮಿ. ಆ 1 ಲಕ್ಷನ ಚೇಂಜ್ ಮಾಡಿ ನನ್ನ ಎಂಟೈರ್ ಲೈಫನ್ನು ಒಂದು ಸ್ಟೆಪ್ ಫಾರ್ವರ್ಡ್ ತಗೊಂಡು ಹೋಗುವಂಥ ಫಾಲೋವರ್ಸ್ ಯಾರಿರ್ಬೋದು ನೋಡೋಣ. ಅವ್ರ ಬಗ್ಗೆನೂ ಸರ್ಚ್ ಮಾಡ್ತೀನಿ, ಮೇ ಬಿ ಮೆಸೇಜ್ ಹಾಕ್ತೀನಿ ಅವಾಗ ನಾನು ಇಂಡಿವಿಜುವಲಿ. ಥ್ಯಾಂಕ್ ಯು ಸೋ ಮಚ್, ವಿಲ್ ಚೇಂಜ್ ಮೈ ಲೈಫ್. ಅಲ್ಲ, ಯಾರು ಹೆಂಗೆಂಗೋ ಚೇಂಜ್ ಮಾಡ್ತಾರೆ. ಸಖತ್ ಖುಷಿ ಇದೆ, ಸಖತ್ ಅಂದರೆ ಒಂಥರ ಅಪ್ಪ ನನ್ನ ಜರ್ನಿ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಇದು ನಾನೇನಾ ಅಂತ ಅನಿಸುತ್ತೆ. ಎಲ್ಲಿಂದ ಫ್ರೆಂಡ್ಸ್, ನಾನು 22 ಫಾಲೋವರ್ಸ್ ಇದ್ದಾಗೆ, ಅಂದರೆ ಇನ್ಸ್ಟಾಗ್ರಾಮ್ 22 ಫಾಲೋವರ್ಸ್ ಇದ್ದಾಗ ಮಿನಿಲಾಗ್ ಹಾಕಿದ್ದು 2.5 ಇಯರ್ಸ್ ಬ್ಯಾಕ್ ಆ್ಯಕ್ಚುಲಿ. ಅಯ್ಯೋ ಇಲ್ಲ 2.5 ಇಯರ್ಸ್ ನನಗೆ ಯೂಟ್ಯೂಬ್ಗೆ. ಸೊ 2 ಇಯರ್ಸ್ ಬಂದು ಇನ್ಸ್ಟಾಗ್ರಾಮ್ಗೆ. ವೇಟಿಂಗ್. ಇವತ್ತು ಅದಲ್ಲದೆ ಮಮ್ಮಿ ಯೋಗ ಡೇ ಮಮ್ಮಿ. ಇವತ್ತು ಯೋಗ ಡೇ, ಹಾಗಾಗಿ ಮಿಸ್ ಮಾಡಿಲ್ಲ. ಇಲ್ಲಾಂದರೆ ಸಂಡೇ ಇರ್ತಿರ್ಲಿಲ್ಲ. ಇವತ್ತು ಯೋಗ ಡೇ ಆಗಿರೋದ್ರಿಂದಲೇ ನಾನು ಎದ್ದಿದ್ದು. ವೈಟ್ ಟೀ ಶರ್ಟ್ ಹಾಕೋಬೇಕು. ಸೊ ಅದು ಒಂದಿದೆ, ಹೋಗ್ಬೇಕು. ಇವಾಗ ಮುಖ ಎಲ್ಲ ಒರೆಸ್ಕೊಂಬರ್ತೀನಿ, ಆಮೇಲೆ ವಾಶ್ ಮಾಡೋದು ಇವಾಗೆಲ್ಲ. ಸೊ ಇವಾಗ ಮುಖ ಎಲ್ಲ ಒರೆಸ್ಕೊಂಬಂದು ವೈಟ್ ಟೀ ಶರ್ಟ್ ಹಾಕ್ಕೊಂಡು ಒಂದು ಎಲ್ಲ ಮುಗಿಸ್ಕೊಂಡು ಅಷ್ಟೊಳಗಡೆ ಹಾಕ್ತಾರ. ಇಲ್ಲಲ್ಲ, ಇಷ್ಟೊತ್ತಿಗೆ ಯಾರು ಇದ್ದಿರಲ್ಲ. ಅದರಲ್ಲೂ ಸಂಡೇ. ಇವತ್ತು ಇಷ್ಟೊತ್ತಿಗೆ ಹೇಳೋವಂಥ ಮಹಾನ್ ಭಾವರು ತುಂಬ ಕಡಿಮೆ ಜನ. 9 ಗಂಟೆ ಎಷ್ಟೊತ್ತಿಗೆ ಹಾಕಾರ. ನಾನಂದ್ರೆ ಯೋಗ ಮುಗಿಸ್ಕೊಂಡು ಹಿಂಗೆ ನೋಡ್ಕೊಂತ ಕೂತ್ಕೊಂತೀನಿ ಮಮ್ಮಿ. ಇಲ್ಲ, ನಾನು ಆಗೋವರೆಗೂ ನಾನು ಮಾಡಲ್ಲ. ಇಲ್ಲಪ್ಪ, ಆಗಲೇ ಒಂದು ಅರ್ಧ ಮಾಡಿರಿ. ಸ್ಟಡಿ ಒಂದು ಶಾಂತ ತಗೋತೀನಿ ರೀ. ಬಾಯ್. ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬಂದು ಇನ್ನೇನು ಯೋಗ ಕ್ಲಾಸ್ಗೆ ಅಂತ ಹೇಳಿ ಕುತ್ಕೊಂಡಿದ್ದೀನಿ. ಮನಸ್ಸೆಲ್ಲ ಆ ಕಡೆಗೇನೆ ಇತ್ತು, ಆದರೂ ಕೂಡ ಇವತ್ತು ಯೋಗ ಡೇ. ಅದರಲ್ಲೂ ನಾನು ಕೂಡ ಕನ್ಸಿಸ್ಟೆಂಟಾಗಿ ಮಾಡ್ತಾ ಇದ್ದೀನಿ. ಸೊ ಮನಸ್ಸಿಲ್ಲ ಅಂದ್ರೂ ಮನಸಾರೆ ಯೋಗ ಮಾಡ್ತಾ ಇದ್ದೆ. ನಂಗೆ ತುಂಬ ಇಷ್ಟ ಫ್ರೆಂಡ್ಸ್ ಈ ಯೋಗ. ಇದೆಲ್ಲ ಇರಲೇಬೇಕು ನನ್ನ ಒಂದು ಡೈಲಿ ರೂಟೀನ್ಸಲ್ಲಿ. ಮತ್ತು ಇದೇ ನೋಡಿ ನಮ್ಮದು ಯೋಗ ಕ್ಲಾಸ್. ಆಲ್ಮೋಸ್ಟ್ ನನ್ನ ಲಾಗ್ಸಲ್ಲಿ ಕಮೆಂಟಲ್ಲಿ ಯಾರೆಲ್ಲ ಕೇಳ್ತಾರೆ ಅವ್ರಿಗೆಲ್ಲ ಇಂಡಿವಿಜುವಲಿ ಲಿಂಕ್ ಕಳಿಸ್ತಾನೆ ಇದ್ದೀನಿ. ಏನಿಲ್ಲ, ಮಂಜುಳಾ ಯೋಗ.in ಅಂತ ಹೇಳಿದ್ರೆ ನಿಮಗೆ ಡೈರೆಕ್ಟಾಗಿ ಒಂದು ವೆಬ್ಸೈಟ್
ವೆಬ್ಸೈಟ್ ಓಪನ್ ಆಗುತ್ತೆ. ನಮಗೆ ಜಸ್ಟ್ ಮಂತ್ಲಿ 555 ಅಂದರೆ ₹555 ಚಾರ್ಜಸ್ ಇರುತ್ತೆ. ವೀಕ್ಲಿ 5 ಡೇಸ್ ಇರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಮಗೆ ಅರ್ಥ ಆಗೋ ರೀತಿಯಾಗಿ ಮತ್ತು ಅಷ್ಟು ಜನ ಇದ್ರೂ ಕೂಡ ನಮಗೆ ಅವರು ಏನು ಮಿಸ್ ಆಗದಿರೋ ರೀತಿಯಾಗಿ ಹೇಳ್ಕೊಡ್ತಾರೆ. ಅದರಲ್ಲೂ ನಮ್ಮ ಕನ್ನಡದಲ್ಲಿ. ಸೊ ತುಂಬ ನನಗೆ ಇಷ್ಟ, ಪರ್ಸ್ನಲಿ ಸಖತ್ ಇಷ್ಟ. ಹಾಗಾಗಿ ನಾನು ಮತ್ತೆ ಡಿಸ್ಕಂಟಿನ್ಯೂ ಆದರೆ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗಂದ್ರೂ ಎಷ್ಟು ಬೆಟರ್ ಅಂದರೆ ಲೈಫ್ ರೂಟೀನ್ಸ್ ಆಗಿರ್ಬೋದು ಮತ್ತು ನನ್ನ ಮೈಂಡ್ಸೆಟ್ ಆಗಿರ್ಬೋದು ಇನ್ನೂ ಕ್ಲಾರಿಟಿ ಆಗಿದ್ದೀನಿ ಮತ್ತು ಯಾವತ್ತೂ ಮಿಸ್ ಮಾಡಬಾರ್ದು ಕೂಡ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ನೀಡ್ ಇತ್ತು ಅಂತಂದರೆ ಡೈರೆಕ್ಟ್ ವೆಬ್ಸೈಟ್ ಮೂಲಕ ಹೋಗಿ ಜಾಯ್ನ್ ಆಗಿ. ಇದು ನನಗೆ ಯೂಸ್ ಆಗಿದೆ ಅನ್ನೋ ಕಾರಣಕ್ಕೆ ಮಾತ್ರ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಜನರು ಮನೇಲೇ ಇಟ್ಕೊಂಡು ನಮ್ಮಂಥ ಹೆಣ್ಮಕ್ಳು ಯೋಗ ಮಾಡಬೇಕು, ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು ಅಂತ ಕನಸು ಕಾಣ್ತಿರ್ತಾರೆ. ಬಟ್ ಹೊರಗಡೆ ಹೋಗೋದಕ್ಕಂತೂ ಆಗಲ್ಲ. ಆ್ಯಂಡ್ ಕೆಲವೊಬ್ಬರು ತುಂಬ ಕಾಸ್ಟ್ ಜಾಸ್ತಿ ಮಾಡ್ತಿರ್ತಾರೆ. ಇವ್ರದ್ದು ಹೇಳಬೇಕು ಅಂದರೆ ಅರ್ಥ ಆಗೋ ರೀತಿಯಲ್ಲಿ ಕನ್ವೀನಿಯಂಟ್ ಟೈಮಲ್ಲಿ ಒಳ್ಳೆ ಅಮೌಂಟಲ್ಲಿ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು ಹೆಚ್ಚಿನದಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್? 90 ತಡೆಯೇ ನನಗಿಲ್ಲಿ ಇದ್ರದ್ದು ಟೆನ್ಷನ್ ಮಾಡ್ತಾಯಿದ್ದೀನಿ. ಉಸಿರಾಟದ ಹೇಳ್ಕೊಡ್ತಿದ್ದಾರೆ, ಅದೇ ಇಂಪಾರ್ಟೆಂಟ್ ನನಗೆ. ಬಟ್ ಇಲ್ಲಿ ನೋಡಿ 98 ಜನ, 99 ಜನ. ಮಾಮಿ ನೊಂದು ಮಾಮಿ, ಅಯ್ಯಯ್ಯೋ. ಸಹಜವಾದ ಉಸಿರಾಟ. ಸಿ 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 ಮಾಮಿ ಇದು ಸ್ಕ್ರೀನ್ ಹೇಳ್ತಕ್ಕ ಮಾಮಿ. ಅಯ್ಯೋ ಕಾಣಿಸ್ತಿಲ್ಲ ಅನ್ಸುತ್ತೆ. ಹಾಂ, ಎಸ್. ವಾವ್ ವಾವ್ ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ಇದು ನಂಬರ್ ನೋಡೋದಕ್ಕೆ ಸಖತ್ ಖುಷಿ. 99,999 ಫೋಟೋ ತಗೊಂಡ್ಯಾ? ಇನ್ನು ಲಕ್ಷದವ್ರು ಯಾರು ನೋಡೋಣ? ನನಗದು ಟೆನ್ಷನ್ ಆಗ್ತದೆ. ಮಮ್ಮಿ ಇದು ಲೈವ್ ಆಗಿ ವಿಡಿಯೋ ಮಾಡು. ಈ ಮೊಬೈಲಲ್ಲಿ ಶೀತಲಿ ಪ್ರಾಣಾಯಾಮ ಹೇಳ್ಕೊಡ್ತಾ ಇದ್ದಾರೆ. ಫೋನ್ ಹೊಡೆದೋಗಿದೆ ನಂದು. ರಿಫ್ರೆಶ್ ಮಾಡೋಣ, ಬಂದಿರುತ್ತೆ ನೋಡೋಣ. ಟಡನ್ ಇಲ್ಲ. ಇವಾಗಿನ್ನೂ ಇಲ್ಲ. ಓ ಮೈ ಗಾಡ್, 99 ಒಂದ್ಸರಿ ಇದಕ್ಕೆ ಹೋಗಿ ಬರ್ತೀನಿ ತಡಿ. ಎಲ್ಲಿಗೆ? ಇಲ್ಲಿ ಹೋದರೆ ಗೊತ್ತಾಗುತ್ತೆ. ನನ್ನ ಲಕ್ಷದ ಫಾಲೋವರ್ಸ್ ಯಾರಾಗ್ತಾರೆ? ಯಾರಿರಬಹುದು? ಯಾರು ಬರ್ತಾರೆ? ಇನ್ನೂ ಯಾರು ಬಂದಿಲ್ಲ. ಸಿ ಟಕ ಬರ್ತಾನೆ ಇದೆ. ಓಕೆ ಯಾರು ಬಂದಿಲ್ಲ. ಓ ಮೈ ಗಾಡ್, ಒಂಥರ ಬಟರ್ಫ್ಲೈಸ್. ಫ್ರೆಂಡ್ಸ್, ಫೈನಲಿ ಒಬ್ರು ಬಂದಾಯ್ತು. ಟಡ್ಡಾ, ಯಾರಪ್ಪ ಇವರು? ಬಂದ್ರಿ ಕನಕರಾಜು ಮಾಮಿ. ಬಂಡ್ರಿ ಕನಕರಾಜು. ಓಕೆ, ಸೊ ಇವ್ರು ಯಾರೋ ಮಾಡಿದ್ದಾರೆ. ಮಮ್ಮಿ ಇದು ತೋರಿಸ್ತೀನಿ ಮಮ್ಮಿ. ಸಿ ಹಿಂಗೆ ಎಳಿತೀನಿ, ವಿಡಿಯೋ ಮಾಡು. ಇಲ್ಲೂ ಲೈವ್ ವಿಡಿಯೋ ಕಾಣಿಸುತ್ತಲ್ಲ. ಆಯಿತು. 100 ಹ್ಯಾಪಿ. ಸಿ, ಓ ಮೈ ಗಾಡ್, 100K ಫ್ರೆಂಡ್ಸ್, 100K. ಅಪ್ಪ, ನನಗಿದು ತುಂಬ ದೊಡ್ಡ ಖುಷಿ ಆ್ಯಕ್ಚುಲಿ. ಸೊ ಸಿ 100K ಡನ್. ಮಮ್ಮಿ ವಿ ಅದು ಆನ್ ಮಾಡ್ಕೊಂಡಿದೆಯಲ್ಲ, ಸೌಂಡ್ ಬರುತ್ತೆ. ಫ್ರೆಂಡ್ಸ್, ಇಷ್ಟೊತ್ತು ಮೀನ್ಸ್ ಒಂದು 3/4 ಗಂಟೆ ಏನೋ ಬರೀ ಪೋಸ್ಟಿಂಗ್ ಆಗಿದೆ ನಂದು. ಯೋಗ ಡೇ ಬೇರೆ ಪೋಸ್ಟ್ ಮಾಡಬೇಕಿತ್ತಲ್ಲ, ಅದಕ್ಕೆ ಪೋಸ್ಟ್ ಮಾಡಿ, ಮತ್ತು 100K ಆಗಿರೋದು ಪೋಸ್ಟಿಂಗ್ ಇತ್ತಲ್ಲ, ಅದನ್ನು ಪೋಸ್ಟ್ ಮಾಡಿ ಇನ್ನು ಇವಾಗ ಕೆಲಸಗಳು ಸ್ಟಾರ್ಟ್. ಎಷ್ಟು ಖುಷಿ ಆಗ್ತಿದೆ, ಎಷ್ಟು ಹ್ಯಾಪಿ ಫೀಲ್ ಆಗ್ತಿದೆ. ಏನೋ ಒಂಥರ ನೆಮ್ಮದಿ, ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ಅಪ್ಪ, ಒಂದ್ಸರಿ ಹಿಂದೆ ತಿರುಗಿ ನೋಡಿಕೊಂಡ್ರೆ ಈ ಜರ್ನಿ ಬಗ್ಗೆ ನನಗೇನೆ ಅನ್ನಿಸ್ತಾ ಇದೆ, ವೆರಿ ಗುಡ್ ಅಂತ ಹೇಳಿ. ಸೊ ಅನ್ನಿಸ್ಬೇಕು, ಈ ಥರ ನಮ್ಗೆ ಅನ್ನಿಸ್ಬೇಕು ಅಂತಲೂ ಅನ್ಕೊತಿದ್ದೆ ನಾನು. ಏನು ಒಂದು ಫೇಕ್ ಫಾಲೋವರ್ಸ್ ಇಲ್ಲ, ಬಟ್ ಕೆಲಸ ಮಾತ್ರ ನಂಬ್ತಾ ಇದ್ದೆ. ನಾನು ಚೆನ್ನಾಗಿ ಮಾಡಿದ್ರೆ ಡೆಫಿನೆಟ್ಲಿ ಜನ ನಮ್ಮನ್ನು ಇಷ್ಟಪಡ್ತಾರೆ, ಜನ ನಮ್ಮನ್ನು ಅಕ್ಸೆಪ್ಟ್ ಮಾಡ್ತಾರೆ. ದೊಡ್ಡ ಕೆಲಸ ಏನು ಗೊತ್ತಾ? ತುಂಬ ದೊಡ್ಡ ಕೆಲಸ ಏನು ಗೊತ್ತಾ? ಜನರನ್ನ ಒಪ್ಸೋದು, ಜನರಿಗೆ ಇಷ್ಟ ಆಗೋದು, ಇದೇ ಕ್ರಿಟಿಕಲ್. ಇದು ನನಗೆ ಗೊತ್ತಿತ್ತು. ಹಾಗಾಗಿ ಅಂದ್ಕೊಂಡಿದ್ದೆ, ಮಾಡೋ ಕೆಲಸ ನೀನು ಮಾಡ್ತೀವ್ಯಾ, ಏನು ಕೊಡಬೇಕು ಅದೆಲ್ಲ ಕೊಡ್ತಾನೆ ದೇವರು, ಬರೋವಂಥ ಟೈಮಲ್ಲಿ ಬರುತ್ತೆ ಅಂತೇಳಿ. ಫೈನಲಿ 1 ಲಕ್ಷ ಎಷ್ಟೋ ಜನಕ್ಕೆ 1 ಲಕ್ಷಕ್ಕೆ ಹೆಂಗೆ ಮಾಡ್ತಾರೆ ಅಂತ ಅನ್ಬೋದು. ಬಟ್ 1 ಲಕ್ಷ ತುಂಬ ದೊಡ್ಡದು. ಅದರಲ್ಲೂ ಯಾರು ಊಹೆ ಮಾಡದಿರುವಂಥ ಪರಿಸ್ಥಿತಿಲಿ, ಯಾರು ಊಹೆ ಮಾಡದಿರುವಂಥ ವ್ಯಕ್ತಿ, ಯಾರು ಊಹೆ ಮಾಡದಿರುವಂಥ ಜರ್ನಿ, ಆ ಜರ್ನಿಲಿ ಇದೆಲ್ಲ ಅಂತಂದರೆ ಅಮೇಝಿಂಗ್ ಅಲ್ಲ. ಮೇ ಬಿ ದೇವರು ಒಂದು ಕೈಯಲ್ಲಿ ಕಣ್ಣೀರು, ಒಂದು ಕೈಯಲ್ಲಿ ಕೆಲಸ,
ಇದನ್ನು ಕೊಡ್ತಾ ಬಂದಿದ್ದಾನೆ. ಬಟ್ ಯಾರು ಕಣ್ಣೀರು ಗೊತ್ತಿಲ್ಲ, ಕೆಲಸ ಮಾತ್ರ ಗೊತ್ತು. ಸೊ ಓಕೆ, ಕಣ್ಣೀರು ಗೊತ್ತಾಗಬೇಕು ಅನ್ನೋ ಅವಶ್ಯಕತೆಯೂ ಇಲ್ಲ. ಬಟ್ ನಮಗೆ ಅನಿಸುತ್ತೆ ಈ ಡಿಸರ್ವ್ ಬರಬೇಕು ಅಂತಲೇ ಅಷ್ಟು ಪರೀಕ್ಷೆಗಳು ಬಂದಿದ್ದ, ಈ ಡಿಸರ್ವ್ ಬರಬೇಕು ಅಂತಲೇ ಅಷ್ಟೊಂದು ಕಷ್ಟಗಳು ಬಂದಿದ್ದ ಅಂತೇಳಿ. ಸೊ 2 days ಬ್ಯಾಕ್ ಕೂಡ ಸಖತ್ ಇಂಬ್ಯಾಲೆನ್ಸ್, ನಾನು ಅಳ್ತಾ ಇದ್ದೆ, ಲಿಟ್ರಲಿ ಸರ್ಯಾಗಿ ಅಳ್ತಿದ್ದೀನಿ. ಆದರೆ ಎಷ್ಟು ಎಮೋಷನ್ಸ್ನ ಹೊರ ಹಾಕಬೇಕೋ ಹಾಕ್ಬಿಟ್ಟು ನಾನು ಫಸ್ಟ್ ಖಾಲಿ ಆಗೋದು ನೋಡ್ಕೊತೀನಿ. ಆ್ಯಂಡ್ ನಾನು ಖಾಲಿ ಆಯಿತು ನನ್ನ ಮೈಂಡ್ ಅಂತಂದರೆ ಮತ್ತೆ ಬೇಕಪ್ ಆಗ್ತೀನಿ. ಸೊ ನಮ್ಮಲ್ಲಿ ಒಂದು ಜ್ಞಾನ, ನಮ್ಮಲ್ಲಿ ಒಂದು ಹಠ ಇದೆ ಅಂತಂದರೆ ಯಾರೂ ಅದನ್ನು ತಪ್ಪಿಸೋದಕ್ಕಾಗಲ್ಲ ಅಲ್ವಾ, ಯಾರ ಕೈಯಿಂದನೂ ಆಗಲ್ಲ. ನನ್ನ ಫ್ಯಾಮಿಲಿ ಅಂದರೂ ಫುಲ್ ಖುಷಿ ಇದೆ, ವೇಟ್ ಮಾಡ್ತಾಯಿದ್ರು. ನಮ್ಮಣ್ಣ ಮಧ್ಯರಾತ್ರಿ ಕೂತ್ಕೊಂಡು ಒಂದು ನೆನಪು ಮಾಡ್ಕೊಂಡು ಹಾಕಿದ್ದಾನೆ. ಇನ್ನು ಎಷ್ಟು ವೆಲ್ ವಿಶಿಂಗ್ ಕಮೆಂಟ್ಸ್ಗಳು ಮತ್ತು ಏನೋ ಆಲ್ರೆಡಿ ಲೈಕ್ಸು, ವಾಟ್ಸಪ್ಪಲ್ಲಿ ಮೆಸೇಜ್ ಬರ್ತಾ ಇದೆ. ಇಷ್ಟೆಲ್ಲ ಪ್ರೀತಿ ಬರುವಾಗ ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ಓಕೆ ಸೆಲೆಬ್ರೇಷನ್ ಇವತ್ತೊಂದಿನ ಮಾಡ್ತೀನಿ, ನಾಳೆಯಿಂದ ಮತ್ತೆ ಕೆಲಸ ಮಾಡ್ತೀನಿ. ಸೊ ಯಾವುದೇ ಸೆಲೆಬ್ರೇಷನ್ ಆದರೂ ಕೂಡ ಲಿಮಿಟೆಡ್ ಟೈಮ್ ಇರಬೇಕಲ್ಲ, ಹಾಗಾಗಿ ಮತ್ತೆ ನೆತ್ತಿಗತ್ತಬಾರ್ದು ಯಾವುದೇ ಸೆಲೆಬ್ರೇಷನ್. ಸೊ ಹಾಗಾಗಿ ಇಷ್ಟೊತ್ತು ಆಯಿತು, ಪೋಸ್ಟಿಂಗ್ ಎಲ್ಲ ಆಯಿತು. ಇನ್ನು ಇವತ್ತು ಸಂಡೇ ನಾನು ಜಯಂತ್ ಏನು ಮಾತಾಡ್ಕೊಂಡಿದ್ದೀವಿ ಅಂತಂದರೆ ಡೀಪ್ ಕ್ಲೀನ್ ಕಡೆ ಫುಲ್ ಇವತ್ತು ಮನೆ. ಯಾಕಂದರೆ ನಾನು ಕಂಪ್ಲೀಟ್ ಬ್ಯುಸಿ ಇರ್ತೀನಿ ವರ್ಕ್ಸಲ್ಲಿ, ಅವರು ಕೂಡ ಅವ್ರದ್ದು ಅಂಗಡಿ ಎಲ್ಲ ಸ್ಟಾಪ್ ಮಾಡೋಂಗಿಲ್ಲ. ಅಂಗಡಿಯಿಂದ ಬಂದು ನನ್ನ ಕೆಲಸ, ಮಕ್ಕಳು ಕೆಲಸ ಅಂತ ನೋಡ್ಕೊಂಡಿರ್ತಾರೆ, ಏನು ಮನೆ ಕ್ಲೀನ್ ಮಾಡ್ಕೊಂಡ್ರಲ್ಲ. ಹಾಗಾಗಿ ಸಂಡೇ ನಮ್ಮದು ಡೀಪ್ ಕ್ಲೀನಿಂಗ್ ಸ್ಟಾರ್ಟ್ ಆಗುತ್ತೆ. ಅವರು ಹೋಗಿ ಆಲ್ರೆಡಿ ಬಚ್ಚಲ್ಲಿ ತೊಳಿತಿದ್ದಾರೆ, ಅವ್ರು ಈ ಕಡೆ ತೊಳಿತಾ ಇದ್ದಾರೆ, ನಾನು ಹೋಗಿ ಆ ಕಡೆ ತೊಳಿಬೇಕು. ಆ ಕಡೆನೇ ತೊಳಿತಾರೆ, ಬಟ್ ಚೆನ್ನಾಗಿ ತೊಳೆಯಲ್ಲ ಫ್ರೆಂಡ್ಸ್. ಹೇಳಿಸ್ಕೊಂಡ್ರೆ ಹತ್ತು ಬಿಡ್ತಿದ್ರು. ಅದಕ್ಕೆ ಹೋಗಿ ನಾನು ತೊಳಿಬೇಕು. ಅದಾದಮೇಲೆ ಕಿಚನ್ ಕ್ಲೀನ್ ಮಾಡ್ಕೋಬೇಕು. ಬನ್ನಿ, ಇನ್ನೂ ತಿಂಡಿ ಏನೂ ಇಲ್ಲ, ಸಂಡೇ ಅಲ್ವಾ, ಹಂಗೆ ಹೋಗುತ್ತೆ. ಆ್ಯಂಡ್ ಎನಿವೇ, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಲಾಗ್ಗೆ. ಇವತ್ತು ಹೆಂಗಿರುತ್ತೆ ಗೊತ್ತಿಲ್ಲ, ಬಟ್ ಫುಲ್ ಡೇ ಲಾಗ್ ಶೂಟ್ ಮಾಡ್ತೀನಿ. ಸೆಲೆಬ್ರೇಷನ್ಸ್ ಏನಾಗುತ್ತೋ ಗೊತ್ತಿಲ್ಲ. ಫ್ರೆಂಡ್ಸ್, ಈಗ ನಮ್ಮದು ಕೆಲಸ ಸ್ಟಾರ್ಟ್ ಆಗಿದೆ. ಸೊ ಜಯಂತ್ ಎದ್ದು ತಿಂಡಿಗೆಲ್ಲ ರೆಡಿ ಮಾಡಿದ್ದಾರೆ. ನಾನು ಕಿಚನ್ ಕ್ಲೀನ್ ಮಾಡ್ಕೊತಾ ಇದ್ದೆ. ಇನ್ನೊಂದು ಸ್ವಲ್ಪ ಇದೆ ಕಿಚನ್ ಕ್ಲೀನಿಂಗ್. ಆ್ಯಂಡ್ ಸಣ್ಣ ಮೇಡಮ್ ಅವರು ಮತ್ತು ನಮ್ಮ ಸರ್ರು ಹೊರಗಡೆ ಹೋಗಿ ಬಂದರು. ಹ್ಯಾಪಿ ಫಾದರ್ಸ್ ಡೇ ಮಾಮಿ, ಇದು ಫಾದರ್ಸ್ ಡೇ ಅಂತೆ. ಹಾಗಾಗಿ ಅದನ್ನು ಕೂಡ ಸ್ಟೇಟಸ್ ಆಗಿ, ಅಪ್ಪ ಇವತ್ತಂದ್ರೆ ಫುಲ್ ಸ್ಟೇಟಸಲ್ಲೇ ಮುಳುಗೋಗ್ಬಿಟ್ಟಿದ್ದೀನಿ ಬೆಳಗ್ಗೆಯಿಂದ. ಆ್ಯಂಡ್ ಹಿಯರ್ ನನಗೋಸ್ಕರ ಇದು ಅವ್ರದ್ದು ಸರ್ಪ್ರೈಸ್, ಚೆನ್ನಾಗಿದೆ. ಥ್ಯಾಂಕ್ ಯು ಮಮ್ಮಿ, ಹ್ಯಾಪಿ ಫಾದರ್ಸ್ ಡೇ. ಅಯ್ಯ ನಾಚಿಕೆ, ಸಖತ್ ನಾಚಿಕೆ ನಮ್ಮ ಜಯಂತ್ಗೆ. ಇಲ್ಲಿ ನೋಡಿ, ಇದು ನನ್ಗೆ ಮಿಂಚು ಮಿಟ್ಟು ನಿನ್ನ ತೋರಿಸು, ಚಾಕ್ಲೇಟು ಚಾಕ್ಲೇಟ್. ಹಿಂಗೆ ತೋರಿಸಿ, ಹಿಂಗೆ ಮಿಂಚು ఎవరు ఇప్పించింది పప్ప? ఇది ఎవరు ఇప్పించింది ఇది ఎవరికి? ఇది పప్ప ఇప్పించనా? ఎవరికి? అమ్మకి. థ్యాంక్ యూ. నువ్వు అన్న థ్యాంక్ యూ అన్న అంటావు కదా నువ్వు అట్లాను. డన్, ఓకే, థ్యాంక్ యూ అన్న. థ్యాంక్ యూ. ಇಂಕೋಸರಿ ಮಮ್ಮಿ ಇದು ಚೆನ್ನಾಗಿಲ್ಲ, ಅದು ಫುಲ್ ಬಾಯಿ ಎಲ್ಲ ಟಿಕ್ ಟಾಕ್ ಇದು ಅನ್ಸುತ್ತೆ. ಅದಕ್ಕೆ ಹೆಂಗೆ ಮಾಡ್ತೇವೆ ಅವಳು ಫೇಸ್, ಅಂದರೆ ಘಮ ಅನ್ಸುತ್ತೆ ಮಮ್ಮಿ. ಫ್ರೆಂಡ್ಸ್, ಇಲ್ಲಿ ನೋಡಿ, ಇವಾಗ ಒಗ್ಗರಣೆ ರೆಡಿ ಆಯಿತು ಬೆಳಗಿನ ತಿಂಡಿಗೆ. ಇವತ್ತು ಏನು ಮಾಡೋಣ ಅಂತ ಹೇಳ್ಕೊಂಡು ಮಾಡಿರೋದು ಹೆಂಗೆ ಗೊತ್ತಾ, ಅವರೆಕಾಳು ಹಾಕಿ ಸಬ್ಬಕ್ಸಿ ಸೊಪ್ಪು ಹಾಕಿ ಉಪ್ಪಿಟ್ಟು ಮಾಡ್ತಾ ಇರೋದು. ಒಗ್ಗರಣೆ ರೆಡಿ ಆಗಿದೆ, ಇನ್ನೇನು ನೀರು ಹಾಕಬೇಕು. ಬಟ್ ಅದಕ್ಕಿಂತ ಮುಂಚೆ ಹೆಂಗೆ ಗೊತ್ತಾ, ಫುಲ್ ಎಷ್ಟು ಘಮ ಅಂತ ಇದೆ ಅಂದರೆ, ಮದುವೆ ಆದಾಗ ಈ ಸಬ್ಬಕ್ಸಿ ಸೊಪ್ಪು ಮತ್ತು ಅವರೆಕಾಳು ಹಾಕಿ ಉಪ್ಪಿಟ್ಟು ಮಾಡೋದು ನನಗೆ ಜಯಂಗೆ ಭಾರಿ ಫೇವ್ರೆಟ್ ಅನ್ನೋದಕ್ಕಿಂತ ನಮ್ಮ ಮನೇಲಿ ಇದೇ ಸ್ಪೆಷಲ್. ಆವಾಗ ನನಗೆ ಅಷ್ಟೊಂದು ಅಡುಗೆಗಳು ಬರ್ತಿರ್ಲಿಲ್ಲಲ್ಲ. ಸೊ ಹಾಗಾಗಿ ಇದೇ ಸಖತ್ ಸ್ಪೆಷಲ್. ಇದು ಸಬ್ಬಕ್ಸಿ ಸೊಪ್ಪು ಹಾಕಿ ಯಾವಾಗಾದರೂ ನಾನು ಉಪ್ಪಿಟ್ಟು ಮಾಡ್ತೀನಲ್ಲ, ನನಗೆ ಅದೇ ನೆನಪಾಗ್ತಿರುತ್ತೆ. ಸೊ ಇವತ್ತು ತುಂಬ ದಿನ ಆದಮೇಲೆ ಮಾಡ್ಕೊಂಡು ತಿಂತಾಯಿದ್ದೀವಿ. ಇವಾಗ ನೀರು ಹಾಕಬೇಕು. ನನಗೆ ಆ ಒಗ್ಗರಣೆ ನೋಡಿದ್ರೇ ಏನೋ ಒಂಥರ ಖುಷಿ ಆಗುತ್ತೆ ಫ್ರೆಂಡ್ಸ್. ಘಮ ಅಂತೂ ಮಸ್ತಿರುತ್ತೆ. ಇನ್ನೇನು ಅವರೆಕಾಳು ಸೀಸನ್ ಸ್ಟಾರ್ಟ್ ಆಯ್ತಲ್ಲ, ಸೊ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ತಿಂಡಿ ಆಯಿತು ಫ್ರೆಂಡ್ಸ್. ಮಕ್ಕಳು ನಾವು ಎಲ್ಲ ತಿಂಡಿ ತಿಂದ್ವಿ. ಅವ್ರಿಗೆ ಫ್ರೆಶ್ ಅಪ್ ಮಾಡಿಸಿ, ಅವ್ರಿಗೆ ತಿಂಡಿ ತಿನ್ನಿಸಿ, ನಾವು ತಿಂಡಿ ತಿಂದು, ಸೊ ಜಯಂತ್ ರೂಮಲ್ಲಿ ಬಟ್ಟೆ ಎಲ್ಲ ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ನಾನು ಇನ್ನೊಂದು ಸ್ವಲ್ಪ ಇದೆ ತಿಂಡಿ ತಿಂದು ಮಾಡೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ಆಲ್ರೆಡಿ 10 ಕಾಲಾಗಿಬಿಟ್ಟಿದೆ. ಸೊ ಇವ್ರು ನೋಡಿ, ಇವ್ರು ಬೀನ್ ಬ್ಯಾಗ್ ಮೇಲೆ ಫೋನ್ ನೋಡ್ಕೊಂಡು ಮಲ್ಕೊಂಡಿದ್ದಾರೆ ಆರಾಮಾಗಿ ತಿಂಡಿ ತಿಂದು. ಇನ್ನು ನಮ್ಮ ಅಣ್ಣ ಬರ್ತಾನೆ ಅಂತ ವೆಯ್ಟ್ ಮಾಡಿದೆ. ಸೊ ಬಂದಿಲ್ಲ. ವೆಯ್ಟ್ ಮಾಡಿ ಸಾಕಾಯಿತು ಅಂತ ತಿಂದ್ವಿ. ಇವಾಗ ಬರ್ತಾನೆ, ಬಂದು ಒಂದು ಅರ್ಧ ಗಂಟೆ ತಲೆ ತಿಂತಾನೆ. ಅಷ್ಟರೊಳಗಡೆ ಮುಗಿಸ್ಕೋಬೇಕು ಕೆಲಸನ. ಏನಂತಂದರೆ ಅವನು ಬಂದರೆ ಒಟ್ಟಿಗೆ ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಬಟ್ ಆಗಲಿಲ್ಲ, ಅವ್ರು ಬರಲಿಲ್ಲ ಅಂತ ಹೇಳಿ ನಾವು ತಿಂದ್ವಿ. ಮತ್ತೆ ಲೇಟ್ ಆಗಿಬಿಡುತ್ತೆ ಅಂತ. ಇನ್ನು ಪಾತ್ರೆ ಕಂಪ್ಲೀಟ್ ಆಗಿ ಅಷ್ಟು ತೊಳೆದಿದ್ದೀನಿ. ಇನ್ನೊಂದು ಸ್ವಲ್ಪ ಇದಿಷ್ಟು ಕ್ಲೀನ್ ಮಾಡ್ಕೋಬೇಕು. ಏನು ಗ್ಯಾಸ್ ಕಟ್ಟೆ ಎಲ್ಲ ಒರೆಸ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಅದ್ರ ನಡುವೆ ಪ್ರಮೋಷನ್ದು ಕೆಲಸ ಮತ್ತೆ ಫೋನ್ ಮಾಡಿ ತಲೆ ಕೈ ಹಾಕ್ಬಿಟ್ರು. ಹಾಗಾಗಿ ಒಂದು ಸ್ವಲ್ಪ ಮುಖ ಇಳಿದೋಗ್ಬಿಡ್ತು. ಏನಂತಂದರೆ ತುಂಬ ಸ್ವಲ್ಪ ಹೆಡ್ಡೇಕ್ ಅಂತಲೇ ಅನಿಸುತ್ತೆ. ನನ್ನ ಫೀಡ್ಬ್ಯಾಕ್ ಹೇಳೋದಾಯಿತು ಅಂತಂದರೆ, ಪ್ರಮೋಷನ್ಸ್ ಏನು ಬ್ರ್ಯಾಂಡ್ ಪ್ರಮೋಷನ್ ಅಂತ ಬರುತ್ತಲ್ಲ,
ಸೊ ಅದೆಲ್ಲ ಹೆಡ್ಡಕ್ಕೆ ಅಷ್ಟು ಸುಲಭವಾಗಿ ಮಾಡೋಕ್ಕಾಗಲ್ಲ. ತಲೆ ಕೆಟ್ಟು ಮತ್ತೆ ಹೇಳಿದ್ದೀನಿ ಈಗ ಓಕೆ ಗಿವ್ ಮಿ ಸಮ್ ಟೈಮ್ ಮಾಡ್ತೀನಿ ಅಂತ ಹೇಳಿ. ಇವಾಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ಬಿಟ್ರೆ ಇದೆಲ್ಲ ಉಳಿಯುತ್ತೆ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಅದೆಲ್ಲ ಉಳಿಯುತ್ತೆ. ಅವ್ವಾ ದೇಡ ಹಿಂಗಾಗತ್ತೆ. ನೋಡೋಣ, ಫಸ್ಟ್ ಮನೆ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಕೂತ್ಕೊಂಡು ನನಗೆ ಯಾರು ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿ ಮಕ್ಕಳನ್ನ ಅಲ್ಲಿ ಶಿಫ್ಟ್ ಮಾಡಿ ನಾನು ಮಾಡ್ಕೋಬೇಕು. ಎಷ್ಟು ಪಾತ್ರೆಗಳು ತೊಳೆದ್ರು ಮತ್ತೆ ಪಾತ್ರೆಗಳಾಗ್ತಾನೇ ಇರುತ್ತೆ. ಇದು ಎಂಡ್ಲೆಸ್ ಜಾಬ್ ನಮ್ದಿದು ಒಂಥರ. ಇನ್ನು ಸೀರಿಯಸ್ ಆಗಿ ನನ್ನ ಕೆಲಸಗಳು ಸ್ಟಾರ್ಟ್ ಆಯಿತು, ಮನೆ ಕೆಲಸಗಳು. ಅಡುಗೆ ಮನೆ ಕ್ಲೀನಿಂಗ್ ಅಂತ ನಾನು ಒಪ್ಕೊಂಡಿದ್ನಲ್ಲ ಅದನ್ನು ಮಾಡ್ತಾ ಇದ್ದೆ. ಬಟ್ ಇಲ್ಲಿ ನೋಡಿ ಸ್ಪೀಕರ್ ಹಾಕ್ಕೊಂಡು ಹಾಡು ಹಾಕ್ಕೊಂಡು ಫುಲ್ ಜೋಶ್ ಮೋಡಲ್ಲಿ ಕೆಲಸಗಳು ಮಾಡ್ಕೊತಾ ಇದ್ದೀನಿ. ನನಗಂತೂ ಮನೇಲಿ ಏನಾದರೂ ಈ ಥರ ಕೆಲಸಗಳು ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಹಾಡು ಇರಲೇಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಅಷ್ಟರ ಮಟ್ಟಿಗೆ ಕೆಲಸಗಳಾಗಲ್ಲ. ಮೈಂಡ್ ಚೆನ್ನಾಗಿರುತ್ತೆ, ಒಂಥರ ರಿಲ್ಯಾಕ್ಸೇಷನ್ ಟೈಮ್ ಅಂತ ನನಗದು. ಸೊ ಹಾಗಾಗಿ ಹಾಡು ಹಾಕ್ಕೊಂಡು ಮಾಡ್ತಾ ಇರ್ತೀನಿ. ಇನ್ನು ಫಸ್ಟು ಗ್ಯಾಸ್ ಎಲ್ಲ ಅಂದರೆ ಪಾತ್ರೆ ಎಲ್ಲ ತೊಳ್ಕೊಂಡಲ್ಲ, ಇವಾಗ ಗ್ಯಾಸ್ ಕಟ್ಟೆ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಅಷ್ಟರೊಳಗಡೆ ನಮ್ಮ ಅಣ್ಣ ಬಂದ. ನಾನು ನನ್ನ ಪಾಡಿಗೆ ಫುಲ್ಲು ಇನ್ವಾಲ್ವ್ ಆಗಿ ಹಾಡು ಕೇಳ್ಕೊಂಡು ಚೆನ್ನಾಗಿ ತಿಕ್ತಾ ಇದ್ದೀನಿ. ಎದುರುಗಡೆ ಹಿಂದ್ಗಡೆ ಬಂದು ಸಡನ್ನಾಗಿ ಎದುರ್ಸಕ್ಕೆ ನೋಡಿದೆ. ಫಸ್ಟ್ ಟೈಮ್ ಫ್ರೆಂಡ್ಸ್ ಒಬ್ಬರು ಎದುರಿಸಿದಾಗ ನಾನು ಎದುರ್ಕೊಂಡಿಲ್ಲ, ಇಲ್ಲ ಅಂತಂದರೆ ಚೆನ್ನಾಗಿ ಎದುರ್ಕೊಂಡ್ಬಿಡ್ತಿದ್ದೆ. ಸೊ ಇನ್ನು ಬಂದಲ್ಲ ಅಂತ ಹೇಳಿ ಎಲ್ಲ ಇದನ್ನು ಲೈಟಾಗಿ ತಿಕ್ಕಿ ಇಟ್ಟು ನಾನು ಹೋಗಿ ಅವನ ಹತ್ರ ಒಂದು ಅರ್ಧ ಗಂಟೆ ಕುತ್ಕೊಂಡು ಮಾತಾಡಿ ಅದಾದ್ಮೇಲೆ ಮತ್ತೆ ಮನೆ ಕೆಲಸಗಳೆಲ್ಲ ಕಂಟಿನ್ಯೂ ಮಾಡ್ಕೊಂಡ್ವಿ. ಇನ್ನು ಸ್ಪೆಷಲ್ ಏನಂದರೆ ಬರುವಾಗ ಏನಾದ್ರು ಅಂತ ತರ್ತಾನೆ. ಇಷ್ಟು ದಿನ ಸಮ್ಮರಲ್ಲಿ ಅಂತ ಹೇಳಿ ಐಸ್ ಕ್ರೀಮ್ ತೊಗೊಂಬಂದಿದ್ದ, ಇವಾಗ ಕೋಲ್ಡ್ ಅಂತ ಗೊತ್ತಿಲ್ಲದೆ ಮತ್ತೆ ಐಸ್ ಕ್ರೀಮ್ಗಳನ್ನ ತೊಗೊಂಬಂದಿದ್ದಾನೆ. ಸೊ ನಮ್ಮ ಚಿಟ್ಟಿ ಅಂತ ಕೆಳಗಡೆಯಿಂದ ನಮ್ಮ ಅಣ್ಣ ಕವರ್ ಹಿಡ್ಕೊಂಡು ಬಂದಿದ್ದು ನೋಡೇ ಆಟಾಡೋದು ಬಿಟ್ಟು ಓಡ್ ಬಂದಿದ್ದಾನೆ, ಏನೋ ತಂತು ಮಾಮ ಅಂತೇಳಿ. ಮತ್ತು ಇನ್ನು ಐಸ್ ಕ್ರೀಮ್ಸ್ ತಂದು ಇವಾಗ ಇದು ಸೆಕೆಂಡ್ ಒನ್ ಸೇಮ್ ಜಯಂತಿ ಅಂತ ತಂದಿದ್ರು, ಅದೇ ಪ್ಯಾಕೆಟೇ ಅಣ್ಣನೂ ಕೂಡ ನನಗೋಸ್ಕರ ತಂದಿದ್ದ. ಇದು ಸರ್ಪ್ರೈಸ್ ನಿನಗೆ ಅಂತೇಳಿ. ಅದೇನೋ ಗೊತ್ತಿಲ್ಲ, ಚಿಕ್ಕ ಪುಟ್ಟ ವಸ್ತುಗಳು ಎಷ್ಟು ಖುಷಿ ಕೊಡುತ್ತೆ ಅಂತಂದರೆ ನಮಗೋಸ್ಕರ ತಂದಿರೋದು. ಇನ್ನು ಚಾಕ್ಲೇಟ್ ನೀನು ತಂದ್ಯಾ, ಅಲ್ಲಿ ಆಲ್ರೆಡಿ ಫ್ರಿಜ್ಜಲ್ಲೇ ಒಂದಿದೆ, ಮತ್ತೆ ಇದನ್ನ ಅಂತ ಹೇಳಿ ಫ್ರಿಜ್ಜಲ್ಲಿ ಇಟ್ಟು ಫಸ್ಟ್ ಐಸ್ ಕ್ರೀಮ್ ತಿಂದೆ. ಒಂದಲ್ಲ ಎರಡು ಐಸ್ ಕ್ರೀಮ್ ತಿಂದೆ. ಆಲ್ಮೋಸ್ಟ್ ನಾನು 1 ಇಯರ್ ಐಸ್ ಕ್ರೀಮ್ಸ್ ತಿಂದಿಲ್ಲ ಫ್ರೆಂಡ್ಸ್. ನನಗೆ ಯಾವಾಗ ಥ್ರೋಟ್ ಇನ್ಫೆಕ್ಷನ್ ರೀತಿಯಾಗಿ ಅಂದರೆ ದಪ್ಪ ಆಗೋ ರೀತಿಯೆಲ್ಲ ಆಯ್ತಲ್ಲ, ನಾನು ಏನು ಅಂದ್ಕೊಂಡೆ ಅವಾಗ ಅಂತಂದರೆ ನನಗೆ ಮೇ ಬಿ ಕೂಲ್ ಆಗಿರೋಂಥದ್ದು ತಿಂದರೆ ಗಂಟ್ಲಿಗೆ ಆಗಿ ಬರಲ್ವೇನೋ ಅಂತೇಳಿ ಅವಾಗಿಂದ ಐಸ್ ಕ್ರೀಮ್ ತಿನ್ನೋದು ಬಿಟ್ಟಿರೋಳು. ಇವಾಗಲೇ ಈ ಸಮ್ಮರಲ್ಲೇ ತಿಂದಿದ್ದು. ಬಟ್ ಇವಾಗ ಏನು ಅನ್ನಿಸ್ತಾ ಇಲ್ಲ ಫ್ರೆಂಡ್ಸ್, ಓಕೆ. ಮತ್ತು ನನಗೆ ಥ್ರೋಟ್ ಎಲ್ಲ ಸ್ವಲ್ಲಂತರ ಆಗಿತ್ತಲ್ಲ, ನೀವೆಲ್ಲ ಕೆಲವೊಬ್ರು ಫೈಂಡ್ ಔಟ್ ಮಾಡಿದ್ರಿ, ಅದೆಲ್ಲ ಯೋಗ ಮಾಡಿದ್ಮೇಲೆ ಕಂಪ್ಲೀಟಾಗಿ ರೆಡ್ಯೂಸ್ ಆಗ್ತಾ ಇದೆ. ನನಗೆ ಅದ್ರ ಬಗ್ಗೆ ತುಂಬ ಖುಷಿ ಇದೆ ಫ್ರೆಂಡ್ಸ್. ಹಾಗಾಗಿ ಬೇರೆ ಏನೂ ಟ್ರೈ ಮಾಡಿಲ್ಲ. ಇನ್ನು ಅಡುಗೆ ಮನೆ ಎಲ್ಲ ಕ್ಲೀನ್ ಆಗಿದೆ ನೋಡಿದ್ರಾ. ಇನ್ನು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಒಂದೊಂದೇ ಡೀಪ್ ಕ್ಲೀನ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಮ್ಮ ಅಣ್ಣನ ಹತ್ರನೂ ಕೂಡ ಆಲ್ಮೋಸ್ಟ್ ಒಂದು 2 ಅವರ್ಸ್ ಏನೋ ಮಾತಾಡಿಕೊಂಡು ಚೆನ್ನಾಗಿ ನಮ್ಮ ಅಣ್ಣ ಆ ಕಡೆ ಮನೆ ಕಡೆ ಹೋದ, ಸಂಜೆ ಬರ್ತೀನಿ ಅಂತೇಳಿ ನಾವಿನ್ನು ಮತ್ತೆ ನಮ್ಮ ಕೆಲಸ ಬ್ಯಾಕ್ ಟು ನಾರ್ಮಲ್ ಅನ್ನೋ ರೀತಿಯಾಗಿ ಕ್ಲೀನಿಂಗ್ ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ. ಈ ಮೇಕಪ್ ಐಟಮ್ಸ್ಗಳನ್ನ ಮತ್ತೆ ರೀಆರ್ಗನೈಸ್ ಮಾಡಬೇಕು, ಡಿಕ್ಲಟರ್ ಮಾಡಬೇಕು, ಇದನ್ನೆಲ್ಲ ಆರ್ಗನೈಸ್ ಮಾಡಿಕ್ಬೇಕು ಅಂತೇಳಿ ಅನ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 2 ವೀಕ್ಸ್ ಆಯ್ತೇನೋ ಗೊತ್ತಿಲ್ಲ. ಇವತ್ತು ಟೈಮ್ ಕೂಡಿ ಬಂತು. ಮತ್ತು ಇದಕ್ಕೋಸ್ಕರ ಸ್ಪೆಷಲ್ ಆಗಿ ಈ ಥರದ ಬಾಕ್ಸ್ಗಳನ್ನ ತರಿಸಿ ಇಟ್ಟಿದ್ದೆ. ಇದರಲ್ಲಿ ಹಾಕೋಣ ಅಂತೇಳಿ. ಆ ಡಬ್ಬನೂ ಕೂಡ ಅಲ್ಲೇ ಬಿದ್ದು ಒದ್ದಾಡ್ತಾ ಇತ್ತು. ಇವತ್ತು ಇದನ್ನೆಲ್ಲ ತೆಗೆದೆ ನೋಡಿ ಫ್ರೆಂಡ್ಸ್, ಸಿಕ್ತು ಟೈಮು ಅಂತ ಹೇಳಿ A to Z ಕ್ಲೀನ್ ಮಾಡ್ಕೊತೀನಿ. ನನಗೆ ಕ್ಲೀನ್ ಮಾಡ್ಕೊಳ್ಳೋಷ್ಟು ಟೈಮ್ ಇರಲ್ಲ, ಹಾಗಾಗಿ ನಾನು ಕ್ಲೀನ್ ಮಾಡ್ಕೊತಾ ಇರಲ್ಲ. ಒಂದು ಸಾರಿ ಟೈಮ್ ಸಿಕ್ತು ಅಂತಂದರೆ ಎಷ್ಟು ಸಾಧ್ಯನೋ ಅಷ್ಟು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ, ಅದು ಬೆಟರ್ ಅಲ್ವಾ. ನಾನು ಹೆಂಗೆ ಅಂತಂದರೆ ಇವಾಗ ಎಕ್ಸಾಂಪಲ್ ಆರ್ಗನೈಸ್ ಮಾಡಿರ್ತೀನಿ. ಸೊ ಆರ್ಗನೈಸ್ ಮಾಡಿದ್ಮೇಲೆ ಮತ್ತೆ ಏನಕ್ಕಾದ್ರು ಒಂದು ತೊಗೊತೀನಿ, ಅದು ಹಾಗೆ ಬಿದ್ದುಬಿಡುತ್ತೆ. ಮತ್ತೆ ಅದನ್ನು ತೆಗೆದಿಕ್ಕೋದಕ್ಕೆ ನನಗೆ ಮೈಂಡೇ ಬರಲ್ಲ. ಮತ್ತು ಎಲ್ಲಿಟ್ಟಿರ್ತೀನೋ ಅದು ಮರ್ತು ಬಿಟ್ಟಿರ್ತೀನಿ. ಮತ್ತೆ ಎಲ್ಲದೂ ಕೂಡ ಓಪನ್ ಮಾಡಿದಾಗಲೇ ಓ ಈ ವಸ್ತು ಇಲ್ಲಿದ್ದಾನೆ ಅಂತ ಗೊತ್ತಾಗೋದು. ಆ್ಯಕ್ಚುಲಿ ಇದು ನನ್ನ ಇರೋದೇ ಹಿಂಗೆ ಫ್ರೆಂಡ್ಸ್, ಹಾಗಾಗಿ ಜಾಸ್ತಿ ಫೋರ್ಸ್ ಮಾಡಿಲ್ಲ ದಿವ್ಯಾ ಹಾಗೆ ಇರು ಹಿಂಗೆ ಇರು ಅಂತೇಳಿ. ಅದಂಗೆ ಈ ಥರ ಟೈಮ್ ಸಿಕ್ಕಾಗ ನೀಟಾಗಿ ಮತ್ತೆ ಆರ್ಗನೈಸ್ ಮಾಡ್ತೀನಿ. ಕೆಲವೊಂದಷ್ಟು ಜುಮ್ಕಾಗಳು, ನನಗೆ ಜುಮ್ಕಾ ಅಂದರೆ ತುಂಬ ಇಷ್ಟಪಟ್ಟು ತೊಗೊಂಡಿರುವಂಥ ಜುಮ್ಕಾಗಳು ಅದೆಲ್ಲಿತ್ತು ಅಂತಲೇ ಹುಡ್ಕೋಕೆ ಹೋಗಿರಲಿಲ್ಲ. ಬಟ್ ಇವತ್ತು ಹಾಕೊಳ್ಳೇಬೇಕು ಅದನ್ನು ಅಂತ ಹೇಳಿ ಹುಡುಕ್ದಾಗ ಸಿಕ್ತು ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಇಷ್ಟಪಟ್ಟು ತೊಗೊಂಡಿರುವಂಥ ಜುಮ್ಕಾ ಅದು. ಎಷ್ಟು ಚೆನ್ನಾಗಿದೆ ಅಲ್ಲ. ಬಟ್ ಲಿಂಕ್ ಆದರೆ ಶೇರ್ ಮಾಡ್ತೀನಿ, ಓಕೆನಾ. ಅವೈಲೇಬಲ್ ಇದೇನೋ ಅದು ಔಟ್ ಆಫ್ ಸ್ಟಾಕ್ ಆಗಿದ್ದೇನೋ ಗೊತ್ತಿಲ್ಲ, ನನಗೆ ಚೆಕ್ ಮಾಡಿಲ್ಲ. ಬಟ್ ಒಂದ್ಸರಿ ಚೆಕ್ ಮಾಡಿ ನಿಮಗೋಸ್ಕರ ಲಿಂಕ್ನೇ ಕೊಟ್ಟಿರ್ತೀನಿ. ಮತ್ತು ಇವಾಗ ಹಾಕೊಳ್ಳೋವಂಥ ಡ್ರೆಸ್ ಲಿಂಕ್ ಕೂಡ ನಿಮಗೆ ಪ್ರೊವೈಡ್ ಮಾಡಿರ್ತೀನಿ. ಆ್ಯಂಡ್ ಒಳ್ಳೆ ಟೈಮ್ಗೆ ಒಳ್ಳೆ ವಸ್ತು ಸಿಕ್ತು ಅನ್ನೋ ರೀತಿಯಾಗಿ ಇಲ್ಲಿ ನೋಡಿ ಏನೋ ಒಂದು ಸಿಕ್ತು ನನಗೆ. ಇದು ಏನು ಗೊತ್ತಾ, ಬರ್ತ್ಡೇಗೆ ಡೆಕೋರೇಷನ್ ಮಾಡಬೇಕು ಅಂತೇಳಿ ಮೀಸೋದಲ್ಲಿ ಒಂದು ಕೋಂಬೋ ತರಿಸಿದ್ದೆ. ಅದನ್ನು ಹಾಗೆ ಇಟ್ಬಿಟ್ಟಿದ್ದೆ, ಯಾವುದಕ್ಕೂ ಟೈಮ್ ಸಿಗಲಿಲ್ಲ ಮಾಡೋದಕ್ಕೆ ಅಂತೇಳಿ. ಇವತ್ತು ಸುಮ್ಮನೆ ಕ್ಲೀನ್ ಮಾಡುವಾಗ ಅದು ಸಿಕ್ತು. ಮಮ್ಮಿ ನೋಡು ಡೆಕೋರೇಷನ್ ಮಾಡೋದಕ್ಕಾಯಿತು ಅಂತಂದರೆ ಇದನ್ನು ಯೂಸ್ ಮಾಡ್ಕೋ ಅಂತ ಕೊಟ್ಟೆ. ಅದನ್ನು ಯಾವ ಥರ ಡೆಕೋರೇಷನ್ ಮಾಡಿದ್ರು ಅಂತ ನಿಮಗೆ ತೋರಿಸ್ತೀನಿ. ಸೊ ಇನ್ನು ನನಗೆ ಆ ಕಡೆ ಕಬೋರ್ಡ್ಸಲ್ಲಿ ಇರೋವಂಥದ್ದು ಈ ಕಡೆ ಕಬೋರ್ಡ್ಸಲ್ಲಿ ಇರೋವಂಥದ್ದು ಎಲ್ಲದೂ ಕೂಡ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೆ ಇವತ್ತು ಟೈಮ್ ಸಿಕ್ತು ಅಂತೇಳಿ ಅಷ್ಟು ತೆಗಿತಾ ಇದ್ದೀನಿ. ಇಷ್ಟು ಇದೆ ನೋಡಿ ಫ್ರೆಂಡ್ಸ್,
ಸೊ ಟೋಟಲ್ ಹೇರ್ ಡ್ರೈಯರ್ಸು, ಹೇರ್ ಸಿಟರ್ ಮಿಷನ್ಸು ಎಲ್ಲ ಒಳಗಡೆ ಇದೆ ಅಂತಂದ್ರೂ ಎಷ್ಟು ತೆಗೆದ್ರೂ ಇನ್ನು ಹೊರಗೆ ಬರುತ್ತೆ. ಅಷ್ಟು ಐಟಮ್ಸ್ಗಳನ್ನ ಇಟ್ಬಿಟ್ಟಿದ್ದೀನಿ. ಅದು ಯಾವಾಗ ಇಟ್ಟಿದ್ದೀನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇಟ್ಟಿದ್ದೀನಿ. ತಡ್ಕೊಂಡ್ರೆ ಇನ್ನೂ ಇದೆ, ಬಟ್ ಇವತ್ತಿಗೆ ಇಷ್ಟು ಸಾಕು ಅಂತೇಳಿ ಕ್ಲೀನ್ ಮಾಡ್ಕೊತಾ ಇರೋದು. ಬಳೆ ಸ್ಟ್ಯಾಂಡ್ ಅದು ಇದು ಎಲ್ಲದು ಇತ್ತಲ್ಲ, ಸೊ ಅದನ್ನು ಕೂಡ ನೀಟಾಗಿ ಜೋಡಿಸ್ಕೊಂಡು ಒಂದು ಕಡೆಯಿಂದ ಇವಾಗ ಮತ್ತೆ ಶಿಫ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಆಯಿತು. ಹಂಗೋ ಹಿಂಗೋ 1.5 ಅವರ್ ಏನಾದರೂ ಟೈಮ್ ಸ್ಪೆಂಡ್ ಮಾಡಿದ್ರೆ ಇದೆಲ್ಲದು ಕೂಡ ಡಿಕ್ಲಟರಿಂಗಿಂದ ಹಿಡಿದು ಜೋಡಿಸೋದ್ರವರೆಗೂ ನನ್ನ ಟೈಮ್ ಎಕ್ಸಾಕ್ಟ್ ಆಯಿತು. ಮತ್ತು ಇದರಲ್ಲಿ ನನ್ನ ಮಕ್ಕಳಿಗೋಸ್ಕರ ಮಾಡಿರುವಂಥದ್ದು ಕೆಲವೊಂದಿದೆ. ಅವರಿಗೆ ರಬ್ಬರ್ ಬ್ಯಾಂಡ್ಸು ಅದು ಇದು ಎಲ್ಲದೂ ಕೂಡ ಮಿಸ್ ಆಗ್ತಿರೋ ರೀತಿ ಇತ್ತು ಫ್ರೆಂಡ್ಸ್. ಅದಕ್ಕೆ ರಬ್ಬರ್ ಬ್ಯಾಂಡ್ಸ್ ಒಂದು ಕಡೆ ಮತ್ತು ಹೇರ್ ಆಕ್ಸೆಸರೀಸ್ ಒಂದು ಕಡೆ ಈ ಥರ ತೆಗೆದಿಟ್ಟು ಅದನ್ನು ಕೂಡ ಜೋಡಿಸ್ಕೊಂಡೆ. ಇನ್ನು ನೆಕ್ಸ್ಟ್ ಬಂದು ಬೆಡ್ ಕ್ಲೀನಿಂಗ್. ಈ ಬೆಡ್ನ ಕ್ಲೀನ್ ಮಾಡಬೇಕು ಅಂತಂದರೆ ಇಬ್ಬರು ಇರಲೇಬೇಕು. ಯಮ ಇದ್ದಂಗಿದೆ ಒಂಥರ. ಎಮ್ಮ ಮ್ಯಾಟ್ರಸ್ ಇದೆ ಆ್ಯಕ್ಚುಲಿ. ಸೊ ತುಂಬ ಇಷ್ಟ ನನಗೆ. ಇದ್ರ ಮೇಲೆ ಮಲ್ಕೊಳ್ಳೋದಕ್ಕೆ ಅಭ್ಯಾಸ ಮಾಡ್ಕೊಂಡಾಗಿದ್ದ ನಂತರ ಒಳ್ಳೆ ನಿದ್ದೆ ಮತ್ತು ತುಂಬ ವರ್ತ್ ಇದೆ ಫ್ರೆಂಡ್ಸ್. ಇದು ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ ಗೊತ್ತಾ, ನಮ್ಮ 5 ಜನಕ್ಕೂ ಆಗುತ್ತೆ. ಇರೋವಂಥ ಸೈಜಲ್ಲಿ ಬಿಗ್ಗೆಸ್ಟ್ ಸೈಜ್ ತರಿಸಿದ್ದು ನಾನು ಆವಾಗಲೇ ತರಿಸ್ಬಿಟ್ಟಿದ್ದೆ. ಆಲ್ಮೋಸ್ಟ್ ನಮ್ಮ ಮಿಂಚು ಫಸ್ಟ್ ಬರ್ತ್ಡೇ ಆಯ್ತಲ್ಲ ಅವಾಗ ತರಿಸಿದ್ದು. 1.5 ಇಯರ್ ಆಯಿತು ಫ್ರೆಂಡ್ಸ್. ಮತ್ತು ತುಂಬ ಚೆನ್ನಾಗೇ ಯೂಸ್ ಆಗ್ತಾ ಇದೆ. ಮತ್ತು ಇನ್ನು ನಾನು ಈ ಮನೆ ಚೇಂಜ್ ಮಾಡಿದಾಗಲೇ ಕಾಟ್ ತರಿಸ್ಬೇಕು ಅಂತ ಪ್ಲ್ಯಾನ್ ಆಗಿದ್ದು. ಇಷ್ಟೊತ್ತಿಗಿಲ್ಲಂದ್ರೆ ತರಿಸ್ಬಿಡ್ತಿದ್ದೆ. ಏನಾಯ್ತು ಅಂತಂದರೆ ನಮ್ಮ ಈ ರೂಮಲ್ಲಿ ಸೈಜ್ಗೆ ಆಗಲ್ಲ. ಯಾಕಂದರೆ ಆ ಕಡೆ 1/2 ಇಂಚು ಈ ಕಡೆ 1/2 ಇಂಚು ಬೇಕೇ ಬೇಕಾಗುತ್ತೆ. ಈ ಬೆಡ್ ನೋಡಿದ್ರೆ ಇವಾಗಿರುವಂಥ ರೂಮ್ಗೆ ಎಕ್ಸಾಕ್ಟಾಗಿ ಫಿಟ್ಟಿಂಗ್ ಆಗಿಬಿಟ್ಟಿದೆ. ಬೆಡ್ ಕೂರಿಸಿರೋದಕ್ಕೆ ಬಾಗಿಲೇ ಹಾಕೋದಕ್ಕಾಗಲ್ಲ, ಇನ್ನು ಕಾಟ್ ಇಲ್ಲ ತರೋಣ ಅಂತ ಅಂದ್ಕೊಂಡು ಸ್ಟಾಪ್ ಮಾಡಿದ್ದೀನಿ ಇದೊಂದು. ಮತ್ತು ಇನ್ನೊಂದು ರೂಮಲ್ಲಿ ಅಲ್ಲೂ ಕೂಡ ಫ್ಲೋ ಮ್ಯಾಟ್ರಸ್ ಮತ್ತು ಕಾಟ್ ಇದೆ. ಅದನ್ನು ಕೂಡ ಚೆನ್ನಾಗಿಲ್ಲ, ಜಸ್ಟ್ ಒಂದು ಸ್ಟೋರ್ ರೂಮ್ ರೀತಿ ಇದೆ. ನನಗೆ ಬೇರೆ ಮನೆಗೆ ಹೋದಾಗ ಯಾವಾಗಪ್ಪ ನೀಟಾಗಿ ಅರೇಂಜ್ ಮಾಡ್ತೀನಿ ಅನ್ನೋದು ಕನಸಿದೆ ಫ್ರೆಂಡ್ಸ್. ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ಮನೆಗೆ ಹೋದಾಗ. ಒಂದು ಕಡೆಯಿಂದ ಮನೆ ಎಲ್ಲ ಕಸ ಹೊಡ್ಕೊಂಡು ನೆಲ ಒರೆಸ್ಕೊಳ್ಳೋದ್ರೊಳಗಡೆ ಈ ಥರ ಆಗಿತ್ತು ಮನೆ. ಇನ್ನು ಹೊಟ್ಟೆ ಸಖತ್ ಹಸುವಾಗ್ತಾ ಇತ್ತು. ಆಲ್ರೆಡಿ ಮಕ್ಕಳು ಅಮ್ಮನ ಮನೆಗೆ ಹೋಗಿದ್ರು. ಅವ್ರು ಹೋದಾಗಲೇ ನಮಗೆ ಇಷ್ಟೆಲ್ಲ ಮಾಡ್ಕೊಳ್ಳೋದಕ್ಕಾಗಿದ್ದು. ಹಾಗಾಗಿನೇ ನಾವು ಮತ್ತೆ ಇನ್ನು ಹೊಟ್ಟೆ ಸಖತ್ ಹಸಿಯುತ್ತೆ ಅಂತೇಳಿ ಅನ್ನಕ್ಕೆ ಇಟ್ಕೊಂಡ್ವಿ. ಅನ್ನ ಆಲ್ರೆಡಿ ಆಗಿದೆ. ಮತ್ತು ಸಾಂಬಾರು ಏನು ಅಂತ ಅನ್ನೋದಾಯಿತು ಅಂದರೆ, ನಮ್ಮಮ್ಮ ಇನ್ನೂ ರೆಡಿ ಮಾಡ್ಕೊತಾ ಇದ್ದೀರಾ, ಯಾಕೆ ಇವತ್ತೇ ನೀವು ಇಷ್ಟು ಮಡಿಗೆ ಕ್ಲೀನ್ ಮಾಡ್ಕೊಂಡ್ರಿ, ಸೆಲೆಬ್ರೇಷನ್ ಅದು ಇದು ಅಂತೀರಾ, ಮತ್ತು ಬೇರೆ ಏನು ಮಾಡ್ಕೊಬೇಡ್ರಿ, ಅನ್ನ ಮಾಡ್ಕೊಡ್ರಿ, ಸಾಂಬಾರು ಕೊಟ್ಟು ಕಳಿಸ್ತೀನಿ ಅಂತೇಳಿ ಆಲ್ರೆಡಿ ಸಾಂಬಾರು ಕೂಡ ಕೊಟ್ಟು ಕಳಿಸಿದ್ರು. ಅದನ್ನೇ ಮಧ್ಯಾಹ್ನ ಊಟ ಮಾಡ್ಕೊಂಡ್ವಿ ನಾನು, ಜಯಂತ್ ಮತ್ತು ಚಿಟ್ಟಿ ಅಂತೂ ಸಂಡೇ ಇಲ್ಲೇ ಕೆಳಗಡೆನೇ ಕ್ರಿಕೆಟ್ ಆಡ್ತಾನೆ ಇರ್ತಾನೆ. ಇಲ್ಲಿ ಮಕ್ಕಳೆಲ್ಲ ಇದ್ದಾರೆ. ಅವರಿಬ್ಬರು ಇನ್ನು ಅಪ್ಪ ಅಮ್ಮನ ಜೊತೆ ಅಮ್ಮನ ಮನೇಲಿ ಇರ್ತಾರೆ. ಸೊ ಅದಾಗಿದ ತಕ್ಷಣ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ ಫ್ರೆಂಡ್ಸ್. ಫ್ರೆಶ್ ಅಪ್ ಆಗಿ ಜಸ್ಟ್ ಒಂದು ಸ್ವಲ್ಪ ನಾರ್ಮಲ್ ಆಗಿ ಬಟ್ಟೆ ಹಾಕೊಂಡಿದ್ದೀನಿ, ಜಸ್ಟ್ ನೈಟ್ ಡ್ರೆಸ್ ರೀತಿಯಾಗಿ. ಅದು ಬಿಟ್ಟರೆ ಆಮೇಲೆ ರೆಡಿ ಆಗೋವಾಗ ಡ್ರೆಸ್ ಹಾಕೊಂಡ್ರೆ ಆಯಿತು ಅಂತ. ಇಲ್ಲಿ ಡೆಕೋರ್ ಮಾಡ್ಬೇಕಂತ ಸೋಫಾನ ಜಯಂತ್ ಆ ಕಡೆ ಸರಿಸ್ತಾ ಇದ್ದಾರೆ. ಸೊ ನಾನು ಆರಾಮಾಗಿ ಕೂತಿದ್ದೀನಿ. ಎದ್ದೇಳು ಅಂತಂದ್ರೂ ಎದ್ದೇಳಿಲ್ಲ. ಬೇಕಿದ್ರೆ ನೀನು ಸರಿಸು, ನಿನಗೆ ಅಷ್ಟು ಶಕ್ತಿ ಇಲ್ಲ ಅಂದಿದ್ದಕ್ಕೆ ಸರಿಸಿ ಅಲ್ಲಿ ಸೆಟ್ ಮಾಡ್ತಾ ಇದ್ದಾರೆ. ಏನಂತಂದರೆ ಕೆಲಸ ಮಾಡುವಾಗ ನಾನು ಜಾಸ್ತಿ ರೇಗಿಸ್ತಾ ಇರ್ತೀನಿ ಫ್ರೆಂಡ್ಸ್, ಸಖತ್ ಕಾಲು ಎಳಿತಾ ಇರ್ತೀನಿ. ಒಳ್ಳೆ ಮೂಡಿತ್ತು ಅಂದರೆ, ಇಲ್ಲ ಅಂದರೆ ನನ್ನ ಪಾಡಿಗೆ ನಾನು ಸುಮ್ಮನೆ ಏನಾದರೂ ಕೆಲಸ ಮಾಡ್ಕೊತಾ ಇರ್ತೀನಿ. ಮತ್ತು ಇನ್ನು ಹೇಗೆ ಡೆಕೋರ್ ಮಾಡಬೇಕು, ಏನಿದೆ ನಿನ್ನ ಪ್ಲ್ಯಾನ್ ಅಂತ ಅಂದಾಗ ಎಲ್ಲ ನೀಟಾಗಿ ಹೇಳ್ತಾ ಇದ್ದೆ. ಯಾಕಂದರೆ ದರ್ಶ ಮತ್ತು ನಮ್ಮ ಜಯಂತ್ ಇಬ್ಬರು ಸೇರ್ಕೊಂಡು ಡೆಕೋರ್ ಮಾಡಿದ್ರೆ ನಾವಿನ್ನು ಅಡುಗೆ ಮಾಡಬೇಕು ಅಂತ ಪ್ಲ್ಯಾನ್ ಆಗಿತ್ತಲ್ಲ. ಹಾಗಾಗಿ ನನ್ನ ಥರ ಆ ಕಡೆ ಇದ್ದಿದ್ದು ನಂದು ಪ್ಲಾನಿಂಗ್ಸ್ ಎಲ್ಲ ಅಡುಗೆದು. ಇನ್ನು ಜಯಂತ್ ಡೆಕೋರೇಷನ್ ಮಾಡ್ತೀನಿ ಅಂದಿದ್ದಾಗ ಹೆಂಗೆ ಮಾಡಬೇಕು ಏನೇನು ಅಂತ ಹೇಳ್ಕೊಡ್ತಾ ಇದ್ದೆ. ಸೊ ಫ್ರೆಂಡ್ಸ್, ಇವಾಗ ನಾನು ಕ್ವಿಕ್ಕಾಗಿ ರೆಡಿ ಆಗಿದ್ದೀನಿ. ಎಲ್ಲಿಗೆ ಅಂದರೆ ಹೊರಗಡೆ ಹೋಗಬೇಕು, ಹಾಗಾಗಿ ರೆಡಿ ಆಗಿದ್ದೀನಿ. ಸೊ ಏನಂತಂದರೆ ಸೊ ಚೆನ್ನಾಗಿ ರೆಡಿ ಆಗಿದ್ದೀನಾ ಹೇಳೋದು ಮರ್ತುಬಿಟ್ಟಿದೆ. ಸೊ ಸಿಂಪ್ಲಿ ಈ ಥರ ರೆಡಿ ಆಗಿದ್ದೀನಿ. ಆ್ಯಂಡ್ ಇದರದ್ದು ವೀಡಿಯೋ ಕೂಡ ಬರುತ್ತೆ ಇನ್ಸ್ಟಾಗ್ರಾಮಲ್ಲಿ. ಅದು ಮೇಕ್ ಓವರ್ ವೀಡಿಯೋ ಥರ ಒಂದು ಸ್ವಲ್ಪ ಸಿಂಪ್ಲಿ ಏನೋ ಮೇಕಪ್ ಮಾಡಿಕೊಂಡು ನನಗೆ ಅನಿಸಿದ್ದನ್ನು ನಾನು ಶೇರ್ ಮಾಡ್ಕೊತಾ ಇರ್ತೀನಿ ಅವಾಗವಾಗ. ಸೊ ಅದು ಆ ಥರದೊಂದು ವೀಡಿಯೋ ಶೂಟ್ ಆಯಿತು. ಇನ್ನು ಬೇಗ ಪ್ಯಾಕಪ್ ಮಾಡಿ ಹೊರಗಡೆ ಹೋಗಬೇಕು. ಬಿಕಾಸ್ ನನಗೆ ನನ್ನ ಫೇಸಲ್ಲಿ ರಿಂಗ್ ಇತ್ತಲ್ಲ, ಆ ರಿಂಗ್ ತೆಗೆದಾಗಿಂದ ನನಗೆ ಯಾಕೋ ಅಷ್ಟು ಚೆನ್ನಾಗಿ ಅನ್ನಿಸ್ತಿಲ್ಲ ಫೇಸ್. ಹಳೆ ವಿಡಿಯೋಸ್ ಎಲ್ಲ ನೋಡಿದ ತಕ್ಷಣ ಸಡನ್ಲಿ ನನಗೆ ಮೂಗು ಬೊಟ್ಟು ಮೇಲೆ ಕಂಡೋಗುತ್ತೆ. ಒಂದು ವಾರ ಆಯ್ತು ಅಷ್ಟೇ ನಾನು ಇದನ್ನ ಇಟ್ಕೊಂಡು. ಇದು ಕೂಡ ಇಷ್ಟಪಟ್ಟು ತಂದಿದ್ದೆ, ಬಟ್ ಅದು ಯಾಕೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತಿಲ್ಲ ಫ್ರೆಂಡ್ಸ್. ಅದಕ್ಕೆ ಹೋಗಿ ರಿಂಗ್ ತಂದ್ಕೊಂಡ್ಬಿಡ್ತೀನಿ. ಅದಕ್ಕೆ ಇವಾಗ ನಾನು ಜಯಂತ್ ಇಬ್ಬರು ಕೂಡ ಹೊರಡ್ತಿದ್ದೀವಿ. ಸೊ ರಿಂಗ್ ತರೋಣ ಅಂತ ಹೇಳಿ. ಆ್ಯಂಡ್ ಎನಿವೇ ಈ ಡ್ರೆಸ್ ತುಂಬ ಚೆನ್ನಾಗಿ ತೋರಿಸ್ತೀನಿ. ಆ್ಯಂಡ್ ಮನೆ ಕೆಲಸ ಎಲ್ಲ ಆಗಿದೆ. ಸೊ ಇನ್ನು ಏನಂತಂದರೆ ರೆಡಿ ಆಗಿದ್ದೀವಲ್ಲ, ಹೊರಗಡೆ ಹೋಗಬೇಕು. ನೀನು ಸ್ನಾನ ಮಾಡೋದಾ? ಬಂದ್ ಮಾಡ್ತೀಯಾ? ಓಕೆ, ಇವಾಗ ನಾವು ಶೂಟಿಂಗ್ ಹೋಗ್ತಾ ಇದ್ವಿ. ಹೋಗೋಣ ಬಾ, ನಾಳೆ ಮಾಡ್ತೀನಿ ಬಾ. ಮತ್ತೇನು ಮಾಡಲಿ ಇವಾಗ, ಇದು ಮಾಡ್ಕೊಂಡು ಅದು ಮಾಡ್ಕೊಂಡು ಬಂದು ಅಡುಗೆ ಮಾಡಬೇಕು ಅಲ್ವಾ? ಚಿಟ್ಟಿ ಬರ್ತಾನ ಬಿಟ್ಟು ಇದು ಹಾಕಿ ಅಲ್ಲ, ಇದು ಹಾಕಿ ಅಂತ ನೋಡಿ. ಇದೇ ಥರದೇ ವೈಟ್ ಇನ್ನೇನು ತೊಗೊಂಡು ಅವಳಿಗೆ ಇಡಿಸ್ಬಿಡೋಣ ಅಂತ. ನಿಜವಾಗ್ಲು ಸ್ವಲ್ಪ ದಿನ ಇರುತ್ತೆ ಅಲ್ಲ, ಅದೇ ಅಂಗಡಿ ಮುಂದೆನೇ ಹೋಗಿ ಸೊ ಜಸ್ಟ್ ಅವಳಿಗೆ ಇಡಿಸ್ಬಿಟ್ರೆ ಆಯ್ತಲ್ಲ ಅಂತ. ಅಮ್ಮನ ಕೇಳು, ಇದು ಎದ್ದಿದ್ದಾಳ ಅವಳು ಸಣ್ಣವಳು ಅಂತ. ಅವಳು ಎದ್ದಿದ್ರೆ ಬಿಟ್ಟು ಹೋಗೋಣ, ಎದ್ದಿಲ್ಲ ಅಂತ ಕರ್ಕೊಂಡು ಹೋಗೋಣ. ಏನು ಮಾಡ್ತಿದ್ವಿ ಅಮ್ಮ? ಒಂದ್ಸರಿ ಅದು ಆಫ್ ಮಾಡು.
ಈ ಕಲರ್ ಕಾಂಬಿನೇಷನ್ ನನಗೆ ತುಂಬ ಇಷ್ಟ ಫ್ರೆಂಡ್ಸ್. ಆ್ಯಕ್ಚುಲಿ ಇದೇ ಥರದ್ದು ಬೇರೆ ಕಲರ್ ಕಾಂಬಿನೇಷನ್ ಆಲ್ರೆಡಿ ನಾನು ಟ್ರೈ ಮಾಡಿದ್ದೀನಿ. ಆ್ಯಂಡ್ ಇದು ನೋಡಿದ ತಕ್ಷಣ ಇಷ್ಟ ಆಯಿತು. ಪರ್ಪಲ್ ಕಲರ್ ಮತ್ತು ಈ ಗ್ರೇ ಮಿಕ್ಸ್ ಪರ್ಪಲ್ ಕಲರ್ ಇದೆಲ್ಲ ಸಖತ್ ಇಷ್ಟ ಆಗುತ್ತೆ ನನಗೆ. ಸೊ ಹಾಗಾಗಿ ತಂದ್ಕೊಂಡೆ. ಆ್ಯಂಡ್ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ. ನಿಮಗೆ ಅದು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ. ಸೊ ನಂಗಂತೂ ತುಂಬ ಇಷ್ಟ ಆಯಿತು. ರೆಡಿನಾ? ಏನು ಮಾಡ್ತಿದ್ಯಾ? ಓ ಏನಾಗಲ್ಲ ಬಿಡು, ಹೋಗಿ ಕಡೆ ಹಾಕು. ಜಲ್ದಿ ಹಾಕೊಂಡ್ರೆ ಬರ್ತೀಯಾ, ಇಲ್ಲಾಂದ್ರೆ ಇಲ್ಲ. ನಮ್ಮ ಜಯಂತ್ ಬೈತಾ ಇದ್ದಾರೆ ಫ್ರೆಂಡ್ಸ್, ಲೇಟ್ ಮಾಡಿದ್ನಂತೆ, ಲೇಟ್ ಆಗುತ್ತಂತೆ. ಸೆಲೆಬ್ರೇಷನ್ ನನಗ ಅವ್ರಿಗ? ಹಾಂ ಏನು ಬೆಳಗ್ಗಿಂತ ಅರ್ಜೆಂಟ್ ನನಗೊಂದು ಕೆಲಸ ನೆಟ್ಟಿಗೆ ಮಾಡಾಕ್ಬಿಡ್ತೀರಾ. ನೀವು ನೋಡೋದು ನಂಗೆ ಮಾಡಿದ್ರೆ ಸ್ಟ್ರೆಸ್ ಆಗುತ್ತೆ ನನಗೆ ಅಂದಿದ್ದಕ್ಕೆ ಒಂದು ಕಂಟ್ರೋಲಲ್ಲಿ ಸುಮ್ಮನಿದ್ದಾರೆ. ಫುಲ್ಲೀ ಅರ್ಜೆಂಟ್. ಏನಾರು ತಗೋಬೇಕಿತ್ತಾ? ಫೋನ್ ತಗೊಂಡೆ ನಂದು ಫೋನ್ ತಗೊಂಡ್ಯಾ? ಚುಟಿ ಫೋನ್ ತಗೊಂಬರೋ ಚುಟಿ, ಅದರಲ್ಲಿ ದುಡ್ಡು ಇರೋದು. ಮಿಟ್ಟುನ ಮತ್ತು ಮಿಂಚುನ ಇಬ್ಬರೂ ಕೂಡ ಅಮ್ಮನ ಮನೇಲಿ ಬಿಟ್ಟು ಚಿಟ್ಟಿಂಗ್ ಕರ್ಕೊಂಡು ನಾವು ಇವಾಗ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಹೆಂಗೆ ಗೊತ್ತಾ, ನಮ್ಮ ಮಿಟ್ಟಕ್ಕಂಗೂ ಕೂಡ ಚೇಂಜ್ ಮಾಡಿಸೋಣ ಇಯರಿಂಗ್ಸ್ ಅಂತ ಅನ್ನಿಸ್ತಾ ಇದೆ. ಯಾಕೋ ಅವಳಿಗೆ ಅದು ಲಕ್ಷಣವಾಗಿ ಕಾಣಿಸ್ತಿಲ್ಲ. ಇದ್ದಾಳೆ, ಲಕ್ಷಣವಾಗಿ ಕಾಣಿಸ್ತಿದ್ದಾಳೆ, ಬಟ್ ಅಷ್ಟರ ಮಟ್ಟಿಗೆ ನಾನು ಎಕ್ಸ್ಪೆಕ್ಟ್ ಮಾಡಿದಾರೆ ಅಷ್ಟಲ್ಲ. ಸೊ ಹಾಗಾಗಿ ಚೇಂಜ್ ಮಾಡಿಸ್ಬೇಡ ಅಂತ ಅಂದ್ಕೊಂಡ್ರೆ, ಇವಾಗ ಬೇಡ ನೀನು ಫ್ರೀ ಇದ್ದ ಹೋಗು ಹಾಗೆ ಹಿಂಗೆ ಅಂತಂದಿದ್ದಕ್ಕೆ ಸುಮ್ಮನೆ ಯಾಕೆ ಕಿರಿಕಿರಿ. ಆಲ್ರೆಡಿ ಬೆಳಗ್ಗಿಂದ ಅರ್ಜೆಂಟ್ ಮಾಡಿದ್ದಾರೆ. ಪಾಪ ಅವ್ರು ಏನೋ ಕನಸು ಕಟ್ಟಿದ್ದಾರೆ, ನಮ್ಮ ಜಯಂತ್ ಸೆಲೆಬ್ರೇಷನ್ ಮಾಡಬೇಕು ಹಂಗೆ ಹಿಂಗೆ ಅಂತೇಳಿ. ಸೊ ಅದಕ್ಕಿನ್ನೂ ಅಡ್ಡ ಹಾಕೋದು ಬೇಡ ಅಂತೇಳಿ ಸುಮ್ಮನೆ ಆಗ್ಬಿಟ್ಟು ಅಲ್ಲಿಂದ ಸೀದಾ ಹೋಗಿದ್ದೆ ಬಂಗಾರದ ಅಂಗಡಿಗೆ. ಇವತ್ತು ತುಂಬ ರಶ್ ಇತ್ತು, ಸಂಡೇ ಅಲ್ವಾ, ಸಖತ್ ರಶ್ ಇರುತ್ತೆ ನಮ್ಮ ದಾವಣಗೆರೆ. ಸಂಡೇ ಸಂತೆ ಆಗಿರೋದಕ್ಕೆ ಅಂದರೆ ಭಾನುವಾರ ಸಂತೆ ಆಗಿರೋದಕ್ಕೆ ಫುಲ್ ರಶ್ ಇರುತ್ತೆ. ಹಾಗಾಗಿನೇ ನಾವು ಯಾವುದೋ ಒಂದು ಅಂಗಡೀಲಿ ತಗೊಂಡು ಮೂಗ್ಬೊಟ್ಟನ್ನ ಬೇಗ ಚುಚ್ಚಿಸ್ಕೊಂಡು, ಮೀನ್ಸ್ ಅದು ಇರುತ್ತಲ್ಲ ಫ್ರೆಂಡ್ಸ್, ಇದು ರಿಂಗ್ ಹೆಂಗೆ ಗೊತ್ತಾ, ಲಾಕ್ ಮಾಡೋದಿರುತ್ತೆ, ಅದೊಂದು ಸ್ವಲ್ಪ ಪೇನ್ಫುಲ್ಲೇ. ಅದನ್ನು ಮಾಡಿಸ್ಕೊಂಡು ಮತ್ತೆ ಇವಾಗ ಆಲ್ರೆಡಿ ಮನೆ ಕಡೆ ಹೋಗ್ತಾ ಇದ್ದೀವಿ. ಇನ್ನು ಮನೇಲಿ ಹೋಗಿ ಇಟ್ಕೊಳ್ಳುವಂತೆ ಬಾ ಅಂತಂದ್ರು ಜಯಂತ್. ಇದೆಲ್ಲಾದ್ರೂ ಬರುತ್ತಾ ಅಂತೇಳಿ ಬರಲ್ಲ ಅಂತಂದಿದ್ದಕ್ಕೆ ಇಟ್ಕೊಂಡಿದ್ದು. ಎಷ್ಟು ಸಮಾಧಾನ ಆಯ್ತು ಗೊತ್ತಾ, ಮತ್ತೆ ಕಮ್ ಬ್ಯಾಕ್ ಮೈ ಲುಕ್ ಅಂತ ಅನ್ನಿಸ್ತು. ಗೊತ್ತಿಲ್ಲ ಫ್ರೆಂಡ್ಸ್, ಅದು ರಿಂಗ್ ಅಡ್ಜಸ್ಟ್ ಆಗಿಬಿಟ್ಟಿದೆ, ಹಾಗಾಗಿ ರಿಂಗ್ ಬೇಕೇ ಬೇಕು ಅಂತ ಹೋಗಿ ಮತ್ತೆ ಹಾಕ್ಸ್ಕೊಂಬಂದಿದ್ದು. ಇದಕ್ಕಿಂತ ಹಿಂದ್ಗಡೆ ಹಾಕೊಂಡ್ರೋ ರಿಂಗ್ ಅದು ಯಾಕೋ ಟೈಟ್ ಆಗ್ತಿತ್ತು, ಅದು ಹೋಯ್ತು, ಮತ್ತೆ ಇದು ಬಂತು, ಇದು ಪರ್ಫೆಕ್ಟ್ ಅಂತ ಅನ್ನಿಸ್ತಾ ಇದೆ. ಸಿಟಿಯಿಂದ ಸೀದಾ ಮನೆಗೆ ಬಂದು ಇನ್ನು ಜಸ್ಟ್ ಇವಾಗ ಡೆಕೋರ್ ಮಾಡೋದಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ದರ್ಶು ಎಲ್ಲ ರೆಡಿ ಮಾಡ್ತಾ ಇದ್ದಾನೆ. ಇವಾಗ ಜಸ್ಟ್ ಹಿಂದ್ಗಡೆ ಸ್ಕ್ರೀನ್ ವೈಟ್ ಮತ್ತೆ ರೆಡ್ ಕಾಂಬಿನೇಷನ್, ಇದು ಯಾವುದಕ್ಕೋ ತರಿಸಿದ್ದೆ ಯಾವಾಗೋ, ಇವಾಗ ಯೂಸ್ ಆಗ್ತಾ ಇದೆ. ನೀನು ಸಾಗೋಲ್ಲ ಮಮ್ಮಿ? ಇದು ಯಾರು ಬರೆದ ಕಥೆಯೋ, ನಿನಗಾಗಿ ಬಂದ ವ್ಯಥೆಯೋ, ಝೂಮ್ ಮಾಡಿ ತೋರ್ಸು. ಚಲೋ ಪಪ್ಪ ಜೊತೆ ಹೋಗು. ನಾನಿಲ್ಲಿ ಮಸಾಲೆ ಜೋಡಿಸ್ತಾ ಇದ್ದೀನಿ, ಇವರಿಲ್ಲಿ ಆಟ ಆಡ್ತಾ ಇದ್ದಾರೆ. ಆಮೇಲೆ ನಮ್ಮ ದರ್ಶು ರೆಡಿ ಮಾಡ್ತಿದ್ದಾನೆ. ಇಲ್ಲಿ ನಮ್ಮ ಮನೆಯವರು ಊದ್ತಾ ಇದ್ದಾರೆ. ಏನು ಊದ್ತಾ ಇದೆಯಾ ಮಮ್ಮಿ? ಗಾಳಿ ಊದ್ತಾ ಇದ್ದಾರೆ. 10K ಅಲ್ಲ 100K. ಅಲ್ಲಲ್ಲ, ಅದು ನನಗೆ ಸ್ಟಿಕ್ಕರ್ ಮಾಡಿದ್ರೆ ಆಯ್ತಲ್ಲ ಮಮ್ಮಿ. ಅಲ್ಲೋಡಲ್ಲಿ ಟೂ ಸೈಡ್ ಸ್ಟಿಕ್ಕರ್ ಇದಲ್ಲ. ಅಯ್ಯ ಮಮ್ಮಿ ಮೇಲ್ಗಡೆ ದರ್ಶ ಅವತ್ತಿಕ್ ನೋಟಿದ್ದಾನೆ ಸ್ಟಿಕ್ಕರ್ ಸೇರ್ಬೇಕು ಅನ್ಸುತ್ತಾನೆ. ಮೇಲ್ಗಡೆ 100K ಅನ್ನಿ. ಕವು ಅಂತಿಲ್ಲ ನೀ, ಅದಕ್ಕೇನೋ ಕಟ್ತಿದ್ದಲ್ಲ ಅದಕ್ಕೆ ಬೇಡ ಅಂತ ಅನ್ನಿಸ್ತು. ಅದು ನನಗೆ ಕೆಳಗಡೆ ಬಿಟ್ರೆ ಆಯ್ತಲ್ಲ. ಅದೇನು ಬಲೂನ್ಸಾ? ವೆರಿ ಗುಡ್. ಇಲ್ಲಪ್ಪ, ನನಗೆ ಈರುಳ್ಳಿ ಹೆಚ್ಚೋದೊಂದು ಆಗಲ್ಲ ಫ್ರೆಂಡ್ಸ್. ಬಟ್ ಇವತ್ತು ಅವರು ಬ್ಯುಸಿ ಇದ್ರು ಅಂತೇಳಿ ನಾನು ಹೆಚ್ಚೋದಕ್ಕೆ ಕೂತ್ಕೊಂಡಿದ್ದೀನಿ. ಎಂಥ ಹಿಂಸೆ ಗೊತ್ತಾ, ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೀನಿ, ಅಷ್ಟರ ಮಟ್ಟಿಗೆ ಉರಿ ಆಗ್ತಾ ಇತ್ತು ನನಗೆ. ಈರುಳ್ಳಿ ಹೆಚ್ಚಿದ್ರೆ ಕಣ್ಣು ನೋವಾಗ್ಬಿಡುತ್ತೆ. ನಮ್ಮ ಜಯಂತ್ ಹಚ್ತಿರ್ಲಿಲ್ಲ ಹಾಗಾಗಿ. ಬಟ್ ಇವತ್ತು ಅದು ಯಾಕೋ ಅವ್ರು ಬ್ಯುಸಿ ಇದ್ರು ಅಂತೇಳಿ ಈ ಥರ ಪರಿಸ್ಥಿತಿ. ಇನ್ನು ನಮ್ಮ ಅಕ್ಕಂಗೆಲ್ಲ ಬರೋದಕ್ಕೆ ಹೇಳಿದ್ದೆ, ಅವ್ರು ಬರೋದಕ್ಕೆ ಒಂದು ಸ್ವಲ್ಪ ಹೊತ್ತು ಟೈಮ್ ಆಯಿತು. ಹಾಗಾಗಿ ನಾವೇ ಮಾಡ್ಕೊತಾ ಇದ್ವಿ. ಇನ್ನು ಬಲೂನ್ಸ್ ಊದ್ತಾ ಇದ್ದಾರೆ. ನನ್ನ ಮಕ್ಕಳಿಗಂತರೂ ಬಲೂನ್ಸ್ ಸಖತ್ ಇಷ್ಟ, ಎಲ್ರಿಗೂ ಮಕ್ಕಳಿಗೆ ಇಷ್ಟ. ಬಟ್ ತಂದಿರೋದು ಸೆಲೆಬ್ರೇಷನ್ ಮಾಡೋದಕ್ಕಲ್ಲ, ತಂದಿರೋದು ಅವ್ರಿಗೆ ಆಟ ಆಡೋದಕ್ಕೆ. ಆ ಲೆವೆಲಿಗೆ ಎಂಜಾಯ್ ಮಾಡ್ತಾಯಿದ್ರು. ನಮ್ಮ ಚಿಟ್ಟಿ ಊದಬೇಡ ಹೊಟ್ಟೆನೋ ಬರುತ್ತೆ ಅಂದ್ರೂ ಊದ್ತಾ ಇದ್ದಾನೆ ನೋಡಿ. ಅವನಂತರ ನಾನ್ ಸ್ಟಾಪ್ ಫ್ರೆಂಡ್ಸ್. ಎಂಜಾಯ್ ಮಾಡೋದಕ್ಕೆ ಎಲ್ಲೆಲ್ಲಿ ಸಿಗುತ್ತೆ ಗ್ಯಾಪ್ ಅಲ್ಲೆಲ್ಲ ನುಗ್ಗಿ ಆಟ ಆಡ್ತಾ ಇರ್ತಾನೆ. ಒಂಥರ ಚಾರ್ಮಿಂಗ್ ಅವನು. ಇನ್ನು ನಮ್ಮ ದರ್ಶ ಇದ್ದರೆ ನಮಗೆ ಬೇರೆ ಟೆನ್ಷನ್ನೇ ಇಲ್ಲ. ಎಷ್ಟು ಚೆನ್ನಾಗಿ ಐಡಿಯಾ ಮಾಡಿ ಎಲ್ಲದೂ ಕೂಡ ಜೋಡಿಸ್ತಾನೆ, ಎಲ್ಲದೂ ಕೂಡ ಅರೇಂಜ್ ಮಾಡ್ತಾನೆ. ಒಂಥರ ಕ್ರಿಯೇಟಿವಿಟಿ ಮೈಂಡ್ ಅವನಿಗೆ. ತುಂಬ ಇಷ್ಟ ನಮ್ಗೆ ಅವನು. ನಮ್ಮ ಅಕ್ಕನ ಮಕ್ಕಳಲ್ಲಿ ಅವನೇ ಹೈಲಿ ಕ್ರಿಯೇಟಿವಿಟಿ. ನಾವು ಹಂಗೆ ಮಾಡ್ಕೊತಾ ಇದ್ವಿ ನಿಧಾನಕ್ಕೆ ನಮ್ಮ ಕೆಲಸಗಳೆಲ್ಲ. ಇನ್ನು ನಮ್ಮ ಕಾವ್ಯನೂ ಕೂಡ ಎಂಟರ್ ಆದ್ಲು. ನಮ್ಮ ಕಾವ್ಯ ಎಂಟರ್ ಆದ್ಲು ಅಂತಂದರೆ ಅರ್ಧ ಕೆಲಸ ಅವಳು ಮಾಡ್ತಾಳೆ ಅಂತ ಅರ್ಥ. ಯಾಕಂದರೆ ಬಂದು ಪಾಪ ಕಾಮಿಡಿ ಮಾಡಿಕೊಂಡು ನಗಿಸ್ಕೊಂಡು ಏನಾದರೂ ಒಂದು ಕೆಲಸ ಮಾಡಿಕೊಟ್ಟೇ ಬಿಡ್ತಾಳೆ ನಮಗೆ. ಸಖತ್ ಹೆಲ್ಪ್ ಮಾಡ್ತಾ ಇರ್ತಾಳೆ. ಇನ್ನು ನಮ್ಮ ಬುಜ್ಜಿನೂ ಬಂದ. ನಮ್ಮ ಬುಜ್ಜಿ ಬಂದ ಅಂತಂದರೆ ಮುಗೀತು, ಆಟ ಡಬಲ್ ಆಗುತ್ತೆ. ಸೊ ನಮ್ಮ ಬುಜ್ಜಿ ಒಂದು ಸ್ವಲ್ಪ ಜಾಸ್ತಿ ಆ್ಯಕ್ಟಿವ್, ಅಂದರೆ ಜಾಸ್ತಿ
ಸಖತ್ ತುಂಟ ಅವನು. ಮಾತಲ್ಲೂ ಅಷ್ಟೇ, ಕೆಲಸದಲ್ಲೂ ಅಷ್ಟೇ, ಆಟ ಆಡೋದ್ರಲ್ಲೂ ಅಷ್ಟೇ. ಹಾಗಾಗಿ ಇನ್ನು ನಾವೆಲ್ಲ ಕೆಲಸಗಳು ಸ್ಟಾರ್ಟ್ ಮಾಡ್ಕೊಂಡು ಇವತ್ತು ಅಡುಗೆ ಪೂರ್ತಿ ನಮ್ಮದೇ ಇದ್ದಿದ್ದು. ನಾನಂತರೂ ಒಳಗಡೆ ಹಾಡು ಹಾಕ್ಕೊಂಡು ಇನ್ನು ಸ್ಟಾರ್ಟ್ ಮಾಡ್ಕೊಂಡ್ವಿ. ನನಗೂ ಇಷ್ಟ ಹಾಡು, ನಮ್ಮ ಅಕ್ಕಂಗೂ ಇಷ್ಟ. ನಾವಿಬ್ಬರು ಇನ್ನು ಇದ್ದರೆ ಹಾಡು ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋದು. ಅವಳದು ವ್ಲಾಗ್ಸ್ ನೋಡಿದ್ರೆ, ಅವಳದು ನೀವು ಪ್ರೊಫೈಲ್ ನೋಡಿದ್ರೆ ಅವಳಲ್ಲೂ ಕೂಡ ಹಾಗೆ ಕಾಣಿಸ್ತಾ ಇರುತ್ತೆ, ಹಾಡು ಹಾಕೊಳ್ಳೋದು, ಕೆಲಸ ಮಾಡೋದು. ಸೊ ಸೇಮ್ ಹಿಂಗೆ ನಾವು ಹಾಡಿದ್ರೆ ಸ್ವಲ್ಪ ನಮ್ಮದು ಕೆಲಸ ಜಾಸ್ತಿ, ಎನರ್ಜಿ ಜಾಸ್ತಿ. ಇವತ್ತು ನಮ್ಮದು ಮೆನ್ಯೂ ಇದ್ದಿದ್ದೇನಂತಂದರೆ, ನಾನು ಕುಷ್ಕ ರೈಸ್ ಮಾಡ್ತಾ ಇದ್ದೆ, ಮತ್ತು ನಮ್ಮಕ್ಕ ಅದ್ರ ಜೊತೆಲಿ ಸಿಂಪಲ್ ಆಗಿ ಒಂದು ಗ್ರೇವಿ, ಚಿಕನ್ ಗ್ರೇವಿ, ಮತ್ತು ಚಿಕನ್ಗೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಕುಷ್ಕ ರೈಸ್ಗೆ ಪೇಸ್ಟ್ ಆಗಿರ್ಬೋದು, ಮತ್ತು ಚಿಕನ್ಗೆ ಮಸಾಲೆ ಆಗಿರ್ಬೋದು, ಅದೆಲ್ಲದು ಕೂಡ ಕಾವ್ಯ ಗ್ರೇವಿ ಮಾಡ್ತೀನಿ ಅಂದ್ಲು. ಸಾರಿ, ನಾನು ಹೇಳಿದ್ದು ಮಾಡು ಅಂತ ಹೇಳಿ, ಅವಳು ಮಾಡ್ತೀನಿ ಅಂದಲಿಲ್ಲ, ನಾವು ಫೋರ್ಸ್ಫುಲ್ಲಿ ಮಾಡಿಸಿದ್ದು. ಯಾಕಂದರೆ ನಾನು ಮಾಡಲ್ಲ, ಅದು ಜಾಸ್ತಿ ಆಗುತ್ತೆ, ಇದು ಜಾಸ್ತಿ ಆಗುತ್ತೆ ಅಂತೀರ ನೀವು, ಹಾಗೆ ಹಿಂಗೆ ಅಂತೇಳಿ. ಇಲ್ಲ ಬಿಡು, ಓದ್ ಲಾಗ್ನ ನೋಡ್ಬಿಟ್ಟಿದ್ದಾಳೆ, ಲಾಸ್ಟ್ ಲಾಗ್ನ, ಅದಕ್ಕೆ ಹಿಂಗೆ ಹೇಳ್ತಿದ್ದಾಳೆ ಅಂತ. ಸೊ ನೀನು ಹೆಂಗೆ ಮಾಡಿದ್ರು ತಿಂತೀವಿ ಬಾಪ್ ಕಾವ್ಯ ಪ್ಲೀಸ್, ಟೈಮ್ ಆಗಿದೆ ಅಂತ ಹೇಳಿದ್ದಕ್ಕೆ ಬಂದು ಗ್ರೇವಿ ಮಾಡಿದ್ಲು. ನಾನೇನು ನನ್ನ ಒಂದು ಪಾರ್ಟ್ ಏನಿತ್ತಲ್ಲ ಕುಷ್ಕ ರೈಸ್, ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಜಯಂತ್ ಒಂದು ಕಡೆಯಿಂದ ಚಿಕನ್ ಎಲ್ಲ ಕಟ್ ಮಾಡಿ ನಮಗೆ ತೊಳೆದು ಕೊಡೋ ಅಂಥ ಕೆಲಸ ಅವ್ರದ್ದು. ಸೊ ಇನ್ನು ಮಿನಿ ಲಾಗ್ಗೋಸ್ಕರ ಅವಾಗವಾಗ ಕ್ಯಾಮ್ರಾ ತೆಗಿತಾಳೆ, ಅವಾಗವಾಗ ಸ್ಟಾಪ್ ಮಾಡ್ತಾಳೆ. ಇನ್ನು ನಮ್ಮದು ಕೆಲಸ ಸ್ಟಾರ್ಟ್ ಆಯಿತು. ನಾವಂತೂ ಒಳ್ಳೆ ಜೋಶಲ್ಲಿದ್ದೀವಿ ಫ್ರೆಂಡ್ಸ್. ಡ್ಯಾನ್ಸ್ ಅದು ಇದು ಅವಾಗವಾಗ ಆಗ್ತಾನೆ ಇರ್ತಿತ್ತು, ಯಾಕಂದರೆ ಅಷ್ಟು ಖುಷಿ ಇತ್ತು ಇವತ್ತು. ಸೊ ಹೋಲ್ ಡೇ ಸಖತ್ ಎಂಜಾಯ್ ಮಾಡಿದೆ, ಮತ್ತು ಒಳ್ಳೆ ಮೈಂಡ್ ಸೆಟ್ಟಲ್ಲಿದ್ದೆ, ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿತ್ತು ಮೈಂಡ್ ಎಲ್ಲ. ಚೆನ್ನಾಗಿತ್ತು ಇವತ್ತಿನ ದಿನ ಹೇಳಬೇಕಂದ್ರೆ. ಹಾಗೆ ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದ ತಕ್ಷಣ ಜಯಂತ್ಗೆ ಟೀ ಮಾಡೋದಕ್ಕೆ ಹೇಳಿದ್ವಿ. ನಮ್ಮ ಮನೇಲಿ ಟೀ ಅವರೇ ಮಾಡೋದು ಯಾವಾಗಲೂ, ನಮ್ಮ ಇಡೀ ಫ್ಯಾಮಿಲಿಗೆ ಗೊತ್ತು ಜಯಣ್ಣ ಬಂದರೆ ಟೀ ಮಾಡ್ತಾರೆ ಅಂತ. ಇನ್ನು ಕಾವ್ಯ ಏನಂದ್ಲು ಅಂತಂದರೆ, ಸ್ವಲ್ಪ ಟೀ ಇದ್ದರೆ ಮಾಡಿಕೊಡ್ರಪ್ಪ, ಕೆಲಸ ಸ್ಟಾರ್ಟ್ ಮಾಡ್ತೀವಿ, ನೀವೇನು ಹಿಂಗೆ ಮಾಡ್ತೀರಾ, ಹಂಗೆ ಹಿಂಗೆ ಅಂದಿದ್ದಕ್ಕೆ ಇವಾಗ ಫಸ್ಟು ಟೀ ಮುಗಿಸ್ಕೊತಾ ಇದ್ದೀವಿ. ಮೀನ್ಸ್ ಟೀ ಮಾಡಿದ್ದಾರೆ, ಟೀ ಎಲ್ಲ ಕುಡಿದಾದ್ಮೇಲೆ ಮತ್ತೆ ಕೆಲಸಗಳು ಸ್ಟಾರ್ಟ್ ಮಾಡಬೇಕು. ನಮ್ಮ ಅಕ್ಕಂದರು ಕೂಡ ಬರ್ತಾರೆ. ನಮ್ಮ ಫ್ಯಾಮಿಲಿ ಸೇರಿದ್ವಿ ಅಂದರೆ ತುಂಬ ಚೆನ್ನಾಗಿರುತ್ತೆ, ನೀವು ಆಲ್ರೆಡಿ ನೋಡ್ತಾನೆ ಇದ್ದೀರಲ್ಲ. ಬಟ್ ಸಕ್ಸಸ್ನು ಕೂಡ ಇಷ್ಟು ಖುಷಿಯಾಗಿ ಸೆಲೆಬ್ರೇಷನ್ ಮಾಡ್ತಾರೆ ನಮ್ಮ ಜೊತೆಲಿದ್ದು ಅಂತಂದರೆ ಎಷ್ಟು ಹ್ಯಾಪಿ ಆಗುತ್ತಲ್ವ. ಆ್ಯಕ್ಚುಲಿ ನಮ್ಮವರೇ ನಮ್ಮ ಜೊತೆ ಇರೋದು ಫ್ರೆಂಡ್ಸ್. ಅದ್ರ ಬಗ್ಗೆನೂ ನೆಕ್ಸ್ಟ್ ವ್ಲಾಗ್ಸಲ್ಲೆಲ್ಲ ಮಾತಾಡ್ತೀನಿ ನಾನು, ಮೋಟಿವೇಶನ್ ವ್ಲಾಗಲ್ಲಿ. ಬಟ್ ಇವತ್ತಿದು ಸೆಲೆಬ್ರೇಷನ್ ವ್ಲಾಗ್, ಹಾಗಾಗಿ ಅದಷ್ಟೇ ಇರಲಿ ಅಂತ ಅಂದ್ಕೊಂಡು ಅದಿಷ್ಟೇ ಹೇಳ್ತಾ ಇದ್ದೀನಿ. ಬಟ್ ನಮ್ಮ ಫ್ಯಾಮಿಲಿ ಎಲ್ಲ ಪೂರ್ತಿ ತುಂಬ ಖುಷಿಪಟ್ಟರು, ವೇಟ್ ಮಾಡ್ತಾಯಿದ್ರು ಯಾವಾಗ 1,00,000 ಆಗುತ್ತೆ ಅಂಥೇಳಿ. ಫ್ಯಾಮಿಲಿ ಅಷ್ಟೇ ಅಲ್ಲ, ಕೆಲವೊಬ್ಬರು ಫ್ಯಾಮಿಲಿ ಫ್ರೆಂಡ್ಸ್ ಥರ ಇಂಥ ಫ್ರೆಂಡ್ಸ್ ಕೂಡ ಯಾವಾಗ 1,00,000 ಆಗುತ್ತೆ ಹೇಳ್ದು ಅಂತ ಹೇಳಿ ಪ್ರೊಫೈಲ್ಸ್ ಎಲ್ಲ ಚೆಕ್ ಮಾಡೋದು, ವೇಟ್ ಮಾಡೋದು, ಆಗಿದ ತಕ್ಷಣ ಕಂಗ್ರ್ಯಾಚುಲೇಷನ್ಸ್ ಹೇಳೋದು, ಅದೆಲ್ಲ ಮಾಡಿದ್ದಾರೆ. ಈ ಥರದೊಂದು ಒಳ್ಳೆ ಮೈಂಡ್ಸೆಟ್ ಪೀಪಲ್ಸ್ ನಮ್ಮ ಸುತ್ತಮುತ್ತ ಇದ್ದಾರೆ ಅಂತಂದರೆ ಅದಕ್ಕಿಂತ ಬ್ಲೆಸ್ಡ್ ಥಿಂಗ್ಸ್ ಇನ್ನೊಂದಿಲ್ಲ ಅಲ್ವಾ. ಸೊ ಅದಕ್ಕೆಲ್ಲ ನಾನು ತುಂಬ ಗ್ರೇಟ್ಫುಲ್ ಆ್ಯಂಡ್ ಬ್ಲೆಸ್ಡ್ ಅಂತ ಯಾವಾಗಲೂ ಅನ್ಕೊತಿರ್ತೀನಿ. ಇನ್ನು ನಾನು ಜಯಂತಿಲಿ ಅಡುಗೆ ಮಾಡ್ಕೊತಾ ಇದ್ದೀವಿ. ಇವತ್ತು ರೈಸ್ ಏನು ಮಾಡಿದ್ನಲ್ಲ, ಕುಷ್ಕ ರೈಸ್, ಪ್ರತಿಯೊಬ್ಬರು ಇಷ್ಟಪಟ್ಟರು. ತುಂಬ ಚೆನ್ನಾಗಿದೆ ದಿವ್ಯಾ, ತುಂಬ ಚೆನ್ನಾಗಿದೆ, ಕರೆಕ್ಟಾಗಿ ಮಾಡಿದ್ಯಾ ಅಂತೇಳಿ. ನನಗಿಷ್ಟ ಫ್ರೆಂಡ್ಸ್, ಮೈಂಡ್ ಚೆನ್ನಾಗಿತ್ತು ಅಂದರೆ, ಒಳ್ಳೆ ಮೂಡಲ್ಲಿದ್ದೀನಿ ಅಂದರೆ ಅದೇನೋ ಗೊತ್ತಿಲ್ಲ, ಚೆನ್ನಾಗಿ ಮಾಡಿರ್ತೀನಿ ಅಡುಗೆನ. ಅಷ್ಟರೊಳಗಡೆ ನಮ್ಮ ಮಾವ, ನಮ್ಮ ಅಕ್ಕ, ನಮ್ಮ ದೊಡ್ಡಕ್ಕ ಮತ್ತು ನನ್ನ ಚಿಕ್ಕಕ್ಕ, ನಮ್ಮಮ್ಮ ಎಲ್ಲರೂ ಬಂದರು. ನಮ್ಮಮ್ಮ ಮೆಟ್ಲು ಹತ್ಕೊಂಬರೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತೇಳಿ ಆಲ್ಮೋಸ್ಟ್ ಬರ್ತಿರಲ್ಲ. ಇವಾಗ ಸೆಲೆಬ್ರೇಷನ್ ಅಂದಿದ್ದಕ್ಕೆ ಪಾಪ ಮೆಟ್ಲು ಹತ್ಕೊಂಡೇ ಬಂದಿದ್ದಾರೆ. ಯಾಕಂದರೆ ಹೊಟ್ಟೆ ಆಪ್ರೇಷನ್ ಆಗಿದ್ದಲ್ಲ, ಸೊ ಹಂಗಾಗಿ ಪೇನ್ ಅಂತಿರ್ತಾರೆ ಅಂತೇಳಿ. ಇನ್ನು ರೆಡಿ ಆಗಿಬಿಡಮ್ಮ, ನೀನು ಹೆಂಗಿದೆಯೋ ಹಾಗೆ ಸಿಂಪಲಾಗಿ ಬಾ, ಏನಾಗಲ್ಲ ಪ್ಲೀಸ್ ಬಾ ಅಂತ ಹೇಳಿದ್ದಕ್ಕೆ ಬಂದಿದ್ದಾರೆ. ಇನ್ನು ನಮ್ಮ ಅಕ್ಕ, ನಾವು ಅಕ್ಕ ತಂಗಿರೆಲ್ಲ ಸೇರ್ಕೊಂಡ್ವಿ ಅಂತಂದರೆ ಸ್ಟಾರ್ಟ್ ಇನ್ನು ಮಾತಾಡೋದಕ್ಕೆ. ಇನ್ನು ಮಾತಾಡೋದು, ನಗೋದು, ಫನ್ ಮಾಡೋದು. ಅದರಲ್ಲೂ ನಮ್ಮ ತಮ್ಮ ಬಂದ್ಬಿಟ್ಟ, ನಮ್ಮ ಕರ್ಣ. ಅವನಿದ್ದ ಅಂದರೆ ಇನ್ನೂ ಖುಷಿ ನಮಗೆ, ಸಖತ್ತಾಗಿ ಎಂಜಾಯ್ ಮಾಡ್ತಿರ್ತೀವಿ. ಫುಲ್ ಅವನ್ನ ಕಾಲು ಎಳ್ಕೊತ ಹೇಗಿಸ್ಕೊತ. ಸೊ ಹಾಗಾಗಿ ಇನ್ನು ಅಡುಗೆ ಮನೇಲಿ ಸೇರಿಕೊಂಡು ಅಷ್ಟು ಗಲಾಟೆ ಮಾಡ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ ನಮ್ಮ ದೊಡ್ಡಕ್ಕನ ಜೊತೆ. ಅಡುಗೆ ಎಲ್ಲ ರೆಡಿ ಮಾಡಿಟ್ಟಾಯ್ತಲ್ಲ, ಅಷ್ಟರೊಳಗಡೆ ಪಾತ್ರೆ ತೊಳ್ಬಿಡೋಣ ಅಂತ ಅಂದ್ಕೊಂಡು ಒಂದಷ್ಟು ಪಾತ್ರೆ ತೊಳಿಬೇಕಂತ ತೊಳಿತಾ ಇದ್ದೀನಿ. ಇನ್ನು ಇವರೆಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ಬಾಗ್ಲಲ್ಲಿ, ಅದೊಂಥರ ನೋಡೋದಕ್ಕೇನೋ ಚೆಂದ. ಹಾಗೆ ನಮ್ಮ ಮಿಟ್ಟಕ್ಕಂಗೆ ನಮ್ಮಮ್ಮ ತಲೆ ಬಾಚ್ತಾ ಇದ್ದಾರೆ, ಮಕ್ಕಳನ್ನ ರೆಡಿ ಮಾಡ್ತಾ ಇದ್ದಾರೆ. ಸೊ ನಮ್ಮ ಮಿಟ್ಟು ಮಿಂಚು ಇವತ್ತು ಸಿಂಪಲ್ ಆಗಿದ್ರು. ಸೊ ನನಗೆ ಅನ್ನಿಸ್ತು ಬೇರೆ ಡ್ರೆಸ್ ಹಾಕಿದ್ರೆ ಆಗ್ತಿತ್ತಲ್ಲ ಅಂತೇಳಿ. ಅವತ್ತು ನೋಡಲಿಲ್ಲ, ಫೋಟೋಸ್ ನೋಡಿದ್ಮೇಲೆ ಅನ್ನಿಸ್ತು ಸ್ವಲ್ಪ ಗ್ರ್ಯಾಂಡಾಗಿರೋದು ಹಾಕ್ಬೋದಿತ್ತೇನೋ ಅಂತೇಳಿ. ಪ್ಲೀಸ್ ಎಕ್ಸ್ಕ್ಯೂಸ್ ದಟ್, ನೆಕ್ಸ್ಟ್ ಟೈಮಿಂದ ಒಳ್ಳೆ ಡ್ರೆಸ್ ಹಾಕ್ತೀನಿ. ಹಾಗೆ ಇನ್ನು ಮತ್ತೇನಂತಂದರೆ, ಮಾಡಿರೋಂಥ ರೀಲ್ಸ್ಗಳನ್ನೆಲ್ಲ ನೋಡಿಕೊಂಡು ಫುಲ್ ಚೆನ್ನಾಗಿ ಮಾತಾಡ್ಕೊತ ಕೂತ್ಕೊಂಡಿರ್ತಾರೆ ನಮ್ಮ ಫ್ಯಾಮಿಲಿ ಎಲ್ಲ. ಮತ್ತು ಮಿಟ್ಟುಗೆ ನಮ್ಮಮ್ಮ ಬೇರೆ ಥರ ಜಡೆ ಹಾಕಿತ್ತಂತೆ. ಅವಳು ಬೇಡ ಅಜ್ಜಿ, ಮೊನ್ನೆ ಹಾಕಿದ್ದೆಲ್ಲ ಹಂಗೆ ಹಾಕು ಅಂತೇಳಿ ಅವಳೇ ಹಾಕಿಸ್ಕೊಂಡಿದ್ದಾಳೆ, ಸಾಗರ್ ಜಡೆ ಥರ 2 ಜಡೆ. ಫಸ್ಟ್ ಆ ಥರ ಜುಟ್ಟು ಹಾಕಿತ್ತು ನೋಡಿ, ಆಮೇಲೆ ಮತ್ತೆ ಅವಳೇ ಹೇಳಿ ಹಾಕಿಸ್ಕೊಂಡಿರೋದು. ಇನ್ನು ನಾನು ಇರೋ ಅಷ್ಟು ಪಾತ್ರೆಗಳನ್ನೂ ಕೂಡ ತೊಳಿತಾ ಇದ್ದೆ. ಹಾಗೆ ನಮ್ಮ ಜಯಂತ್ ನೋಡಿ ಬಂದು ದೊಬ್ಬಾಗ್ತಾ ಇದ್ದಾರೆ. ನಮ್ಮ ಮನೇಲಿ ಇದು ನಮ್ದಿಬ್ರದ್ದು ರ್ಯಾಂಡಮ್ ವರ್ಕ್. ನಾನು ತೊಳಿತಾ ಇದ್ದರೆ ಅವರು ದೊಬ್ಬಾಗ್ತಾ ಇರಬೇಕು, ಬಟ್ ಅವ್ರು ಏನಾದ್ರು ತೊಳೆದ್ರೆ ಅವರೇ ದೊಬ್ಬಾಕೊಂತಾರೆ. ಸೊ ಇದು ಒಂಥರ ಚೆನ್ನಾಗಿರುತ್ತೆ. ಮತ್ತು ನಾವಿಬ್ಬರು ಈ ಥರ ಮನೆಯಲ್ಲಿ ಒಟ್ಟಿಗೆ ಕೆಲಸ ಮಾಡೋದು ನೋಡಿ ಎಲ್ಲರೂ ಖುಷಿಪಟ್ಟು ಇಷ್ಟಪಡ್ತಾರೆ ಫ್ರೆಂಡ್ಸ್. ನೋಡಿ ನೀವಿಬ್ಬರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀರಾ, ನಮ್ಮ ಮನೇಲೂ ಇದ್ದಾರೆ ಅಂತೇಳಿ ಬೈಕೊಂತಿರ್ತಾರೆ. ನಮ್ಮ ಅಮ್ಮಂಗಂತೂ ನಾವಿಬ್ಬರು ಈ ಥರ ಕೆಲಸ ಮಾಡೋದು ತುಂಬ ಇಷ್ಟ. ಯಾವಾಗಲೂ ಹೀಗೆ ಅಲ್ಲ ನೀವಿಬ್ಬರು ಅಂತ ಅಂದ್ಕೊಂಡು ನೆನೆಸ್ತಾ ಇರ್ತಾರೆ. ಇನ್ನು ನಮ್ಮ ಕಾವ್ಯ ಇದ್ದರೆ ಅಂತೂ ಸ್ವಲ್ಪ ಪಾತ್ರೆಗಳು ಸಿಂಕಿಗೆ ಬಿದ್ರೂ, ದಿವ್ಯಾ ಇದಿಷ್ಟು ತೊಳ್ಕೊಂಬಿಡು,
ದಿವ್ಯಾ ಇದಿಷ್ಟು ತೊಳ್ಕೊಂಬಿಡು ಜಾಸ್ತಿ ಆಗುತ್ತೆ, ದಿವ್ಯಾ ಇದಿಷ್ಟು ತೊಳ್ಕೊಂಬಿಡು ಅಂತಿರ್ತಾಳೆ. ಅವಳು ಕಾಟಕ್ಕಾದರೂ ಆಗಲಿ ಪರವಾಗಿಲ್ಲ, ಟೈಮ್ ಇದೆ ಅಂತ ಹೇಳಿ ತೊಳಿತಾ ಇದ್ದೀನಿ. ಇನ್ನು ಟವಲ್ ಕಟ್ಕೊಂಡಿರೋದು ಡ್ರೆಸ್ ಗಲೀಜ್ ಆಗಿಬಿಡುತ್ತೆ ಅನ್ನೋ ಭಯಕ್ಕೆ, ಚೆನ್ನಾಗಿರೋ ಡ್ರೆಸ್ಸು ಸುಮ್ಮನೆ ಗಲೀಜ್ ಮಾಡ್ಕೊಂಡ್ಬಿಡ್ತೀಯ, ಟವಲ್ ಕಟ್ಕೋ ಅಂತ ಹೇಳಿದ್ದಕ್ಕೆ ಟವಲ್ ಕಟ್ಕೊಂಡು ಕೆಲಸ ಮಾಡ್ತಿದ್ದೀನಿ. ಸಿಂಪಲ್ ಆಗಿ 2 ಐಟಮ್ಸು ವಿತ್ ಕೇಕು, ಸಿಂಪಲ್ ಡೆಕೋರೇಷನ್, ಹಾಗೆ ಸೆಲೆಬ್ರೇಷನ್ ಮತ್ತೆ ಫ್ಯಾಮಿಲಿ ಫ್ರೆಂಡ್ಸ್ ಇಷ್ಟು ಜನರ ಜೊತೆ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ. ಇನ್ನು ಮಕ್ಕಳೆಲ್ಲ ರೆಡಿ ಆಗಿ ಆಟ ಆಡ್ತಾ ಇದ್ರು. ನಾನು ಕೂಡ ಹೋಗಿ ಸಿಂಪಲ್ ಆಗಿ ಅಂದರೆ ಫೇಸ್ ವಾಶ್ ಮಾಡಿ ಬೆಳಗ್ಗೆ ಮಾಡ್ಕೊಂಡಷ್ಟು ಕೂಡ ಮೇಕಪ್ ಇಲ್ಲ ಫ್ರೆಂಡ್ಸ್, ಅಷ್ಟು ಸಿಂಪಲ್ ಆಗಿ ರೆಡಿ ಆಗಿ ಬಂದ್ಬಿಟ್ಟೆ. ಅಷ್ಟೊಳಗಡೆ ಇದೆಲ್ಲ ರೆಡಿ ಮಾಡಿದ್ರು, ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇದ್ರು. ಇನ್ನು ಅಡುಗೆ ಕೂಡ ಆಗಿತ್ತು. ನೀನು ನೋಡಿದ್ರಲ್ಲ ಫ್ರೆಂಡ್ಸ್, ಸೆಲೆಬ್ರೇಷನ್ ಟೈಮಲ್ಲೂ ಕೂಡ ಎಂಥ ಫನ್ ಇತ್ತು ಅಂತೇಳಿ, ಸಖತ್ ನಕ್ಕೊಂತ ಫನ್ ಮಾಡ್ಕೊತ ಕೆಲವೊಂದಷ್ಟು ಫೋಟೋಸ್ಗಳು ತೆಗೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಫಸ್ಟ್ ನಂದೊಂದು ಸ್ವಲ್ಪ ನಾನು ಅನ್ಕೊಂಡಿದ್ದೆ ಹಿಂಗೆ ಫೋಟೋಸ್ ತೆಗೆಸ್ಕೋಬೇಕಂತೇಳಿ, ಆ ಥರ ಫೋಟೋಸ್ ತೆಗೆಸ್ಕೊಂಡು ಅದಾದಮೇಲೆ ಕೇಕ್ ಕಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮಿಂಚುಗೆ ಇದೇ ಚೇಂಜ್ ಮಾಡಿದ್ದು ನನ್ನ ಲೈಫ್. ಹೋಗ್ ಬಾಯ್. ಒಂದಷ್ಟು ಫೋಟೋಸ್ ತೆಗೆಸ್ಕೊಂಡ್ವಿ ಎಲ್ಲರ ಜೊತೆ, ಅದು ಕೂಡ ಆಯಿತು. ಅದಾದಮೇಲೆ ಇನ್ನು ಕೇಕ್ ತಿನ್ನಿಸಿದ್ದು ಆಯಿತು. ಅದಾಗಿ ಎಲ್ಲ ಒಂದಷ್ಟು ಅರ್ಧ ಜನ ಹೊರಗಡೆ ಕೂತ್ಕೊಂಡಿದ್ರು, ಇನ್ನೊಂದಷ್ಟು ಅರ್ಧ ಜನ ಒಳಗಡೆ ಕೂತ್ಕೊಂಡಿದ್ರು. ಇಲ್ಲಿ ಜಯಂತ್ ಊಟಕ್ಕೆ ಅಂತ ಹೇಳಿ ಇಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಹಾಗೆ 2 ಲೀಟ್ರಿಂದು ಜ್ಯೂಸ್ ಕೂಡ ತರಿಸಿದ್ವಿ. ಪಾರ್ಟಿ ಅಂದಮೇಲೆ ಅದು ಇರದೇ ಇರೋದು ಹೆಂಗೆ ಅಂತ ಹೇಳಿದ್ದಕ್ಕೆ ಜ್ಯೂಸ್ ಕೂಡ ತರಿಸ್ಕೊಂಡು ಅದಾದಮೇಲೆ ಇವಾಗ ಊಟ ಕೂಡ ರೆಡಿ ಆಯಿತು, ಮಾಡ್ತಾ ಇದ್ದೀವಿ. ನಾನಿನ್ನು ಒಳಗಡೆ ಅವ್ರಿಗೆಲ್ಲ ಊಟಕ್ಕೆ ಇಟ್ಟಿದ್ರು ಜಯಂತ್ ಅಂತ ಹೇಳಿ, ಮಕ್ಕಳಿಗೆ ಊಟ ಮಾಡಿಸೋದಕ್ಕೆ ಅಂತೇಳಿ ಬಂದು ನಮ್ಮ ಅಕ್ಕ ಮತ್ತು ನಮ್ಮ ಮಾವ, ನಮ್ಮ ಅಮ್ಮನ ಜೊತೆ ಎಲ್ಲ ಕೂತ್ಕೊಂಡು ಮಾತಾಡ್ಕೊಂತ ಅವ್ರಿಗೆ ಊಟ ಮಾಡಿಸ್ತಾ ಇದ್ದೆ, ಜ್ಯೂಸ್ ಕುಡಿತಾ. ಫಸ್ಟ್ ಇಲ್ಲಿ ಮಕ್ಕಳಿಗೆ ಊಟ ಮಾಡಿಸ್ಬೇಕಲ್ಲ, ಅವರಿಬ್ರು ಮತ್ತೆ ತಿಂದೇ ಇರ್ತಾರೆ, ಇಷ್ಟೊತ್ತಾದ್ರೂ ಊಟ ಮಾಡಿಲ್ಲ ಅಂತ ಹೇಳಿ ಚಿಚ್ಚಿಮಮ್ಮು ತೆಗ್ದಿಟ್ಟಿದ್ವಿ ಅವ್ರಿಗೋಸ್ಕರ ಅಂತ ಹೇಳಿ. ಅದಕ್ಕೆ ಫಸ್ಟ್ ಚಿಚ್ಚಿಮಮ್ಮು ತಿನ್ನಿಸ್ತಾ ಇದ್ದೀವಿ. ನಮ್ಮ ಮಿಂಚಕ್ಕ ಏನಷ್ಟು ತಿಂದಿಲ್ಲ, ಅವಳು ತಿನ್ನೋದು ಇಲ್ಲ. ಅವಳು ಸ್ವಲ್ಪ ಅವಳಿಗೆ ಆಟ ಆಡಿಸ್ಕೊಂತ ತಿನ್ಸೋದಕ್ಕೆ ನಮ್ಮ ಅಮ್ಮನೇ ಸರಿ. ನಾನು ಇಲ್ಲಿ ಮಿಟ್ಟುಗೆ ಮತ್ತೆ ನಮ್ಮ ಚಿಟ್ಟಣಿಗೆ ತಿನ್ನಿಸ್ತಾ ಇದ್ದೆ. ಅದಾದ್ಮೇಲೆ ನಾವೆಲ್ಲ ಫ್ಯಾಮಿಲಿ ಕುತ್ಕೊಂಡು ಒಟ್ಟಿಗೆ ಎಲ್ಲರೂ ಕುತ್ಕೊಂಡು ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಮ್ಮ ದೊಡ್ಡಕ್ಕ ಹಾಕೊಡ್ತಾ ಇದ್ದಾರೆ, ಮತ್ತೆ ನಾವೆಲ್ಲ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ನಮ್ಮ ಕಾವೇನೂ ಅಷ್ಟೇ. ಇನ್ನು ಮಕ್ಕಳು ಕೂಡ ಊಟ ಮಾಡಿದ್ದಾಯ್ತಲ್ಲ, ಅವ್ರಿನ್ನೂ ಆಟ ಆಡ್ತಾ ಇದ್ದಾರೆ. ನಾವಿಂದು ಎಷ್ಟು ಜನನು ಕುತ್ಕೊಂಡು ಹರಟೆ ಹೊಡ್ಕೊಂತ ಕಾಮಿಡಿ ಮಾಡ್ಕೊಂತ ನಕ್ಕು ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಊಟ ಮುಗಿಸ್ಕೊಂಡು ಇವತ್ತಿನ ದಿನನ ಈ ತರ ಸೆಲೆಬ್ರೇಷನ್ ಮಾಡಿದ್ವಿ. ಸೊ ನಿಮ್ಗೆಲ್ಲ ಇಷ್ಟ ಆಯ್ತಾ? ಐ ಥಿಂಕ್ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮತ್ತೆ ನನಗೆ ಯಾರೆಲ್ಲ ಅವತ್ತು ಕಂಗ್ರ್ಯಾಚುಲೇಷನ್ಸ್ ಮಾಡಿದ್ರಿ, ಮತ್ತೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇದ್ದೀರಿ, ಇವತ್ತಿಗೂ ಲೈಕ್ಸ್ ಮಾಡೋರಾಗಿರ್ಬೋದು, ಕಮೆಂಟ್ಸ್ ಮಾಡೋರಾಗಿರ್ಬೋದು, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಯಾವಾಗಲೂ ಸಪೋರ್ಟ್ ಮಾಡ್ತಿರೋಂಥ ಪ್ರತಿಯೊಬ್ಬರು ಕೂಡ ಯಾವಾಗಲೂ ಚಿರಋಣಿ ಅಂತ ಹೇಳ್ತೀನಿ. ಎಲ್ಲೋ ಒಂದು ಕಡೆ ಎಷ್ಟು ಬ್ಲೆಸ್ಡ್ ಫೀಲ್ ಅನಿಸುತ್ತೆ ಅಂತಂದರೆ, ಚಿಕ್ಕ ಕನಸು ಅದು ನನಸಾದಾಗ ಎಷ್ಟು ದೊಡ್ಡ ಖುಷಿ ಆಗುತ್ತೆ ಅಂತಂದರೆ ಹೇಳೋದಕ್ಕಾಗಲ್ಲ. ಸೊ ಆ ಥರ ಇತ್ತು ಇವತ್ತಿನ ದಿನ ನಮ್ಮದು. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಇನ್ಸ್ಟಾಗ್ರಾಮ್ ಫ್ಯಾಮಿಲಿ, ಯೂಟ್ಯೂಬ್ ಫ್ಯಾಮಿಲಿ, ಫೇಸ್ಬುಕ್ ಫ್ಯಾಮಿಲಿ, ಈಚ್ ಆ್ಯಂಡ್ ಎವ್ರಿ ಒನ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಫುಲ್ ಡೇ ಲಾಗಲ್ಲಿ. ಈ ಲಾಗ್ ಇಷ್ಟ ಆಗಿದೆ ಅಲ್ಲ, ಹಾಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಕೀಪ್ ವಾಚಿಂಗ್. ಟಾಟಾ, ಬಾಯ್.